ಸದ್ದಿರದ ಪಸುರೊಡೆಯ ಮಲೆನಾಡು ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡು ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿ ಗಿರಿಗೊರವಂಗ ಕೋಗಿಲೆಗಳೆಂಚರವು, ಅಲ್ಲಿ ಗಿಳಿಗೊರವಂಗ ಕೋಗಿಲೆಗಳೆಂಚರವು ಕಲಿಯುತ್ತಲೇ ಎಲೆಯಾಗಿ ತೇಲಿ ಬರುತ್ತಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ಬನ
ಕಾಯುವನ ಕೊಡಲೊಡನೆ ಬರಲಿ. ಅಲ್ಲಿ ಬಳಿ ಪಸಳೆಯಲ್ಲಿ ಗನಗಣಂಬಾಯಂಬ ದನಿಯುದನ ಕಾಯುವನ ಕೊಳಲೊಡನೆ ಬರಲಿ. ಅಲ್ಲಿ ಸಿರಿಗನ್ನಡದ ಕಪ್ಪಗಳ ಹಬ್ಬಗಳು, ಅಲ್ಲಿ ಸಿರಿಗನ್ನಡದ ಕಪ್ಪಗಳ ಹಬ್ಬಗಳು, ದಿನ ದಿನವೂ ಸವಿಯೂಟ ಬಿಕ್ಕುತ್ತಿರಲೆನಗೆ, ದಿನ ದಿನವೂ ಸವಿಯೂಟ ಬಿಕ್ಕುತ್ತಿರಲೆನಗೆ. ಸರ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಸರ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ. ರಸಿಕನಾಗಿಹನೊಬ್ಬ ಗೆಳೆಯನಿರಲೆನಗೆ, ಬಾನಳದಿ ಹಾರಿದರು ಭುವಿಯಲ್ಲಿ ಜಾರುತಿಹ ರಸಿಕನಾಗಿಹನೊಬ್ಬ ಗೆಳೆಯನಿರಲೆನಗೆ. ಬೈಗಾಗಿ ನಮ್ಮೊಡನೆ ಗಳಪಿಯಲಿ ದಟ್ಟಾಡೆ, ಬೈಗಾಗಿ ನಮ್ಮೊಡನೆ ಗಳಪಿಯಲಿ ದಟ್ಟಾಡೆ, ಗೋಪಾಲನಾಗಿರುವ ತಿಮ್ಮನೆನಗಿರಲಿ, ಗೋಪಾಲನಾಗಿರುವ ತಿಮ್ಮನೆನಗಿರಲಿ. ಸರ್ದಿರದ ಪಸುರೊಡೆಯ ಮಲೆನಾಡ ವನಗಳಲ್ಲಿ ಮೊರೆವ ದೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಸರ್ದಿರದ ಪಸುರೊಡೆಯ ಮಲೆನಾಡ ವನಗಳಲ್ಲಿ. ಸರ್ಗವಿವನೊಳಗೊಂಡು ಇರಲು ಸಗ್ಗವೇ ಇರಲಿ, ನರಕವಿವನೊಳಗೊಂಡು ಇರಲು ನರಕವೇ ಇರಲಿ, ನರಕವಿವನೊಳಗೊಂಡು ಇರಲು ನರಕವೇ ಇರಲಿ. ಸರ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಸರ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿ ಗಿಳಿಗೊರವಂಕ ಕೋಗಿಲೆಗಳೆಂಚರವು, ಅಲ್ಲಿ ಗಿಳಿಗೊರವಂಕ ಕೋಗಿಲೆಗಳೆಂಚರವು, ಕಲಿಯುತ್ತಲೇ ಅಲೆಯಾಗಿ ತೇಲಿ ಬರುತ್ತಿರಲಿ. ಸರ್ದಿರದ ಪಸುರೊಡೆಯ ಮಲೆನಾಡ ವನಗಳಲ್ಲಿ ಮೊರೆವ ದೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿ ಗಿಳಿಗೊರವಂಕ ಕೋಗಿಲೆಗಳೆಂಚರವು, ಕಲಿಯುತ್ತಲೇ ಅಲೆಯಾಗಿ ತೇಲಿ ಬರುತ್ತಿರಲಿ, ಕಲಿಯುತ್ತಲೇ ಅಲೆಯಾಗಿ ತೇಲಿ ಬರುತ್ತಿರಲಿ, ಕಲಿಯುತ್ತಲೇ ಅಲೆಯಾಗಿ ತೇಲಿ ಬರುತ್ತಿರಲಿ. ಕುವೆಂಪು ರಚಿಸ್ತಾ ಇದ್ದೇನೆ. ತರಬೇತಿಗೊಳಿಸಿದಂಥ ವಿದ್ಯಾ ಮೇಡಮ್ ಅವರಿಗೂ ಅಭಿನಂದನೆಗಳು. ಸಾಮಾನ್ಯವಾಗಿ ಈ ದಿನದ ಕಾರ್ಯಕ್ರಮ ವಿಶೇಷವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ತರಹ ಕೂತಿರುವಂತಹ ವಿದ್ಯಾರ್ಥಿಗಳು ಒಂದಲ್ಲ ಒಂದು ದಿವಸ ವೇದಿಕೆಯಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ಎಷ್ಟು ಜನಕ್ಕೆ ಸಿಗುತ್ತೆ ಸಿಗಲ್ಲ ಗೊತ್ತಿಲ್ಲ ನಮಗೆ. ಆದರೆ ನಿಮ್ಮ ತರಹ ಕೂತಿರಬಹುದಾದ ಈ ವಿದ್ಯಾರ್ಥಿಗಳು
ಕೆಲವು ಸರಿ ಬೈಕೊಂಡಿದ್ದು ಉಂಟು. ಎಷ್ಟೋ ತನಕ ಫಂಕ್ಷನ್ ಮಾಡ್ತಾರೆ, ಎಷ್ಟೋ ತನಕ ಕೊರೀತಾರೆ, ಏನೇನೋ ಅಂದ್ಕೊಂಡಿರುವ ಸಾಧ್ಯತೆಗಳೆಲ್ಲ ಇರುತ್ತೆ. ಆದರೆ ಒಂದಲ್ಲ ಒಂದು ದಿವಸ ನೀವೇ ಇಲ್ಲಿ ಬಂದು ಕೂತ್ರೆ ಹೇಗಿರುತ್ತೋ ಈ ಅನುಭವವನ್ನು ಅನುಭವಿಸ್ತಾ ಇರುವಂಥ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡುವ ಕಾರ್ಯಕ್ರಮ ಈ ದಿನ ನಡೀತಾ ಇದೆ. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆಯ ಪ್ರಾಂಶುಪಾಲರಾದಂಥ ಶ್ರೀಯುತ ಶ್ರೀಕಾಂತ್ ಎಂ ಹೆಗಡೆಯವರು ವಹಿಸಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜ್ಞಾನದೀಪ ವಿದ್ಯಾಸಂಸ್ಥೆ ಶ್ರೀ ಅರವಿಂದ ಫೌಂಡೇಶನ್ ಫಾರ್ ಎಜುಕೇಷನ್ನ ಕಾರ್ಯದರ್ಶಿಗಳಾದಂಥ ಶ್ರೀಯುತ BL ನೀಲಕಂಠಮೂರ್ತಿಯವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಹಾಗೆಯೇ ಜ್ಞಾನದೀಪ ವಿದ್ಯಾಸಂಸ್ಥೆಯ ಟ್ರಸ್ಟಿ ಜೊತೆಗೆ ಜ್ಞಾನದೀಪ ವಿದ್ಯಾಸಂಸ್ಥೆಯಲ್ಲಿ ಅಕಾಡೆಮಿಕ್ ಆಫ್ ಡೈರೆಕ್ಟರ್ಸ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಶ್ರೀಯುತ HNS ರಾವ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಜ್ಞಾನದೀಪ ವಿದ್ಯಾಸಂಸ್ಥೆಯಲ್ಲಿ ಟ್ರಸ್ಟಿಯಾಗಿ ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಒಂದು ಕಾಲದಲ್ಲಿ ವಿದ್ಯಾರ್ಥಿನಿಯಾಗಿ ಅನಂತರದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದಲ್ಲಿ ಜವಾಬ್ದಾರಿಯುತವಾದ ಸ್ಥಾನವನ್ನು ನಿರ್ವಹಿಸ್ತಾ ಇರುವಂತಹ ಗೌರವ ಉಪಸ್ಥಿತಿಯನ್ನು ಹೊಂದಿರುವಂಥ ಡಾಕ್ಟರ್ ಅನಿಮಿಷಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆಯಲ್ಲಿ ಸೀನಿಯರ್ ವೈಸ್ ಪ್ರಿನ್ಸಿಪಾಲ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ರೆಜಿ ಜೋಸೆಫ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆಯಲ್ಲಿ ವೈಸ್ ಪ್ರಿನ್ಸಿಪಾಲ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಶ್ರೀಮತಿ ವಾಣಿ ಕೃಷ್ಣ ಪ್ರಸಾದ್ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಮುಂದೆ ಸ್ವಾಗತವನ್ನು ಕೋರ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಏನೇನೆಲ್ಲ ಯೋಚನೆಗಳು ನಡೀತಾ ಇರುತ್ತೆ ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇರುತ್ತೆ. ಯಾಕಂದರೆ ಇನ್ನು ಮುಂದೆ ನಾನು ಸ್ವಾಗತ ಕೋರುವಂಥದ್ದು ಈ ದಿನದ ಮುಖ್ಯ ಅತಿಥಿಗಳು ಜೊತೆಗೆ ಸಂವಾದದಲ್ಲಿ ಭಾಗವಹಿಸ್ತಾ ಇರುವಂಥ ವಿದ್ಯಾರ್ಥಿಗಳು. ಅವರ ಪರಿಚಯವನ್ನು ಮಾಡ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲಿಗೆ ವೃಕ್ಷ ಆರ್ ಬಾಳಿಗ ಇವರು ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ನವರೆಗೆ ಇದೇ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿನಿ. 12th ಸ್ಟ್ಯಾಂಡರ್ಡ್ ನಮ್ಮಲ್ಲಿ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಮೊದಲ ಬ್ಯಾಚ್ನ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿರುವಂಥದ್ದು. ಮಂಗಳೂರಿನಲ್ಲಿ ಶ್ರೀನಿವಾಸ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ನಲ್ಲಿ ಡಿಸ್ಟಿಂಕ್ಷನ್ನ ಜೊತೆಗೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಗಿ 2019ರಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡು ಅಲ್ಲಿಂದ ಹೊರಗೆ ಬಂದಂಥವರು. ಮಂಗಳೂರಿನ ಪೈಲ್ಯಾಂಡ್ ಅಸೋಸಿಯೇಷನ್ನಲ್ಲಿ ಸೇರಲಿಕ್ಕೆ ಮುಖ್ಯವಾದ ಪ್ರೇರಣೆ ಶ್ರೀಯುತ M ವೆಂಕಟೇಶ್ ಪೈ ಅವರು. ಇವರು ಅವಕಾಶವನ್ನು 2009ರಲ್ಲಿ ಅವರಿಗೆ ನೀಡ್ತಾರೆ. ಇದೇ ಸಂಸ್ಥೆಯಲ್ಲಿ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇರುವಂಥವರು. ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ನ್ಯೂ ಡೆಲ್ಲಿ ಇದರ ಸದಸ್ಯರಾಗಿ ಸ್ವತಂತ್ರವಾಗಿಯೂ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕಳೆದ 6 ವರ್ಷಗಳಿಂದ ರಸ್ತೆಗಳು, ಮನೆಗಳು, ಅಪಾರ್ಟ್ಮೆಂಟ್ಗಳು, ಸ್ಟೇಡಿಯಂ, ಸ್ಮಾರ್ಟ್ ಸಿಟಿ ಲಿಮಿಟೆಡ್, ದೇವಾಲಯಗಳ ಜೀರ್ಣೋದ್ಧಾರ ಹೀಗೆ ಮಂಗಳೂರು ಮತ್ತು ಗೋವಾ ಎರಡೂ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥವರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಚರ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಟೀರಿಯರ್ ಡಿಸೈನ್ನ ಸದಸ್ಯರಾಗಿಯೂ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರವಾಸಗಳನ್ನು ಮಾಡುವಂಥದ್ದು, ಹೊಸ ಹೊಸ ಸ್ಥಳಗಳ ಅನ್ವೇಷಣೆ ಮಾಡುವಂಥದ್ದು, ಹಸಿರಿನಿಂದ ಕೂಡಿರುವಂತಹ ನಗರಗಳನ್ನು, ಬಡಾವಣೆಗಳನ್ನು ನಿರ್ಮಾಣ ಮಾಡುವಂಥದ್ದು ಇವರ ಮುಖ್ಯವಾದ ಹವ್ಯಾಸವಾಗಿರುತ್ತೆ. ಇವರಿಗೆ ಜ್ಞಾನದೀಪ ಶಾಲೆಯ ವತಿಯಿಂದ, ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೋರ್ವ ಸಂವಾದದಲ್ಲಿ ಭಾಗವಹಿಸ್ತಾ ಇರುವಂತಹ ವ್ಯಕ್ತಿ ಸಾಗರ್ ಕುಮಾರ್. ಸಾಮಾನ್ಯವಾಗಿ ಸಿನಿಮಾ ಡೈರೆಕ್ಟರ್ಗಳೆಲ್ಲ ಹೆಂಗಿರ್ತಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹಿಂಗಿರ್ತಾರೆ ಅಷ್ಟೇ. ಯಾಕಂದರೆ ಸಾಗರ್ ಕುಮಾರ್ ನಮ್ಮ ಶಾಲೆಯ ವಿದ್ಯಾರ್ಥಿಯಾಗಿದ್ದವರು. 2016ರಲ್ಲಿ MVIT ಕಾಲೇಜ್ನಿಂದ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನಲ್ಲಿ BE ಪದವಿಯನ್ನು ಪಡ್ಕೊಂಡು 7 ವರ್ಷಗಳ ಕಾಲ IOS ಡೆವಲಪರ್ಸ್ನಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಿದರು. ಇದೇ ಸಂದರ್ಭದಲ್ಲಿ 2 ಶಾರ್ಟ್ ಮೂವೀಸನ್ನು ನಿರ್ದೇಶನ ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಕ್ತು.
ಅದರಲ್ಲಿ ಒಂದು ವರದಿ ಅಂತ ಹೇಳಿ, ಇದು SIIMA ಅವಾರ್ಡ್ಗೆ ನಾಮಿನೇಟ್ ಆಗಿರುವಂಥದ್ದು. ಅದರಲ್ಲಿ ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಫಿಲಿಂ, ಬೆಸ್ಟ್ ಆಕ್ಟರ್ ಈ ಮೂರೂ ಪ್ರಶಸ್ತಿಗಳನ್ನು ಪಡೆದಂಥ ಕೀರ್ತಿ ಸಾಗರ್ ಕುಮಾರ್ಗೆ ಸಲ್ಲುತ್ತೆ. ಅದರ ಅನಂತರದಲ್ಲಿ ಅನಾಮಧೇಯ ಅಶೋಕ್ ಕುಮಾರ್ ಎನ್ನುವಂತಹ ಸಿನಿಮಾವನ್ನು ಈ ವರ್ಷ ಅವರು ರಿಲೀಸ್ ಮಾಡಿದರು. ನಿಮಗೆ ಗೊತ್ತಿರ್ಬೋದು, ಕಾಂತಾರ ಸಿನಿಮಾದಲ್ಲಿ ಫಾರೆಸ್ಟ್ ಆಫೀಸರ್ ಆಗಿ ಒಬ್ರು ಕೆಲಸ ಮಾಡ್ತಾ ಇದ್ರಲ್ಲ, ಅವರನ್ನೇ ಹೀರೋವನ್ನಾಗಿ ಹಾಕ್ಕೊಂಡು ಕಳೆದ ಬಾರಿ ಸಿನಿಮಾ ಮಾಡಿದರು. ಅಶೋಕ್ ಕುಮಾರ್ ಅವರ ಅನಾಮಧೇಯ ಅಶೋಕ್ ಕುಮಾರ್ ಎನ್ನುವ ಹೆಸರಿನಲ್ಲಿ ಲಾಸ್ಟ್ ಫೆಬ್ರವರಿನಲ್ಲಿ ಅದು ರಿಲೀಸ್ ಆಗಿತ್ತು. ಇದರ ಜೊತೆಗೆ ಸಿನಿಮಾ ತಯಾರಿಕೆಯಲ್ಲಿನೂ ಸಾಕಷ್ಟು ಪಳಗಿರುವಂಥವರು ಸಾಗರ್ ಕುಮಾರ್. 2019ರಲ್ಲಿ SKN ಕನ್ಸ್ಟ್ರಕ್ಷನ್ ಕಂಪನಿಯ ಮೂಲಕ ಮನೆ, ಅಪಾರ್ಟ್ಮೆಂಟ್ಗಳು ಇವುಗಳನ್ನು ಮಾರಾಟ ಮಾಡೋದು ಮತ್ತು ಕನ್ಸ್ಟ್ರಕ್ಷನ್ ಮಾಡುವಂಥದ್ದು, ಇವರ ತಂದೆ ಜೊತೆಯಲ್ಲಿ ಸೇರಿಕೊಂಡು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಿಜ ಘಟನೆಯನ್ನು ಆಧರಿಸಿ 2021ರಲ್ಲಿ ಒಂದು ಪುಸ್ತಕವನ್ನು ಇವರು ರಚನೆ ಮಾಡಿದರು. ಇದು ಥ್ರಿಲ್ಲರ್ ಮತ್ತು ಮೈಸ್ಟ್ರಿ ಕ್ಯಾಟಗರಿಯಲ್ಲಿ ಅಮೆಜಾನ್ ಬೆಸ್ಟ್ ಸೇಲರ್ ಪ್ರಶಸ್ತಿಯನ್ನು ಇವರ ಪುಸ್ತಕ ಪಡ್ಕೊಳ್ತು. ಇದನ್ನೇ ಆಧಾರವಾಗಿಟ್ಕೊಂಡು ಕನ್ನಡ ಮತ್ತು ತಮಿಳಿನಲ್ಲಿ ಒಂದು ಸಿನಿಮಾವನ್ನು ಈಗಾಗಲೇ ಶೂಟಿಂಗ್ ಮಾಡಿದ್ದಾರೆ, ಡಬ್ಬಿಂಗು ಸಹ ಈಗ ಆಗಿದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅರ್ಧ ತಮಿಳು ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗ್ತಾ ಇದೆ. ಇಂತಹ ಸಾಧನೆಯನ್ನು ಮಾಡಿರುವಂತಹ ರೈಟರ್ ಮತ್ತು ಡೈರೆಕ್ಟರ್ ಆಗಿರುವಂತಹ ಸಾಗರ್ ಕುಮಾರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೋರ್ವ ಸಂವಾದದಲ್ಲಿ ಭಾಗವಹಿಸ್ತಾ ಇರುವಂತಹ ಅತಿಥಿ ಪ್ರಿಯಾಂಕಾ ಆರ್. ನಾನು ಕೆಲವು ಸರಿ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ಕೆಲವು ಬ್ಯಾಚ್ಗಳಲ್ಲಿ ಒಂದೇ ಹೆಸರಿನವ್ರು ಭಾಳ ಜನ ಬಂದ್ಬಿಡ್ತಾರೆ ಅಂತ ಹೇಳಿ. ಆ ಥರ ಬಂದವರಲ್ಲಿ ಇವ್ರ ಬ್ಯಾಚು ಒಂದು, ಪ್ರಿಯಾಂಕಾ ಆರ್, ಪ್ರಿಯಾಂಕಾ GC, ಪ್ರಿಯಾಂಕಾ ಪೈ, ಪ್ರಿಯಾಂಕಾ ಕುಂದೂರ್, ಒಂದೇ ಸೆಕ್ಷನಲ್ಲಿ ಸುಮಾರು ಜನ ಬಂದವರು. ಅವರೆಲ್ಲರೂ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ ಅನ್ನುವಂಥದ್ದು ನಮಗೆ ಬಹಳ ಸಂತೋಷದ ಸಂಗತಿ. ಪ್ರಿಯಾಂಕಾ ಆರ್ ಹ್ಯಾಂಡ್ಬಾಲ್ನಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಆಡಿ ನ್ಯಾಷನಲ್ ಲೆವೆಲ್ ಫಸ್ಟ್ ಪ್ಲೇಸನ್ನು ತಗೊಂಡು ಬಂದಂತಹ ಕೀರ್ತಿ ಆ ವಿದ್ಯಾರ್ಥಿನಿ ಮತ್ತು ಅವರ ತಂಡದವರಿಗೆ ಸಲ್ಲುತ್ತೆ ಅನ್ನೋದನ್ನು ನೆನಪು ಮಾಡ್ಕೊಳ್ತಾ, ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಪ್ಲೇಸ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಅವ್ರು ನೋಡ್ಲಿಕ್ಕೆ ಹಿಂಗಿದ್ದಾಳೆ, ಆದರೆ ಫೀಲ್ಡಿಗೆ ಇಳಿದ್ರು ಅಂತ ಹೇಳಿದ್ರೆ ಅವರ ಆಟ ನೋಡಲಿಕ್ಕೆ ಖಂಡಿತವಾಗಿಯೂ ರೋಮಾಂಚನ ಆಗ್ತಾ ಇತ್ತು. ಜ್ಞಾನದೀಪ ಶಾಲೆಯಲ್ಲಿ ಓದಿ ಈಗಾಗಲೇ ಒಂದು ಒಳ್ಳೆಯ ಹಂತಕ್ಕೆ ಹೋಗಿರುವಂತಹ ವಿದ್ಯಾರ್ಥಿನಿ ಪ್ರಿಯಾಂಕಾ ಆರ್. ಜರ್ನಲಿಸ್ಟ್ ಆ್ಯಂಡ್ ಕಂಟೆಂಟ್ 7 ವರ್ಷಗಳ ಅನುಭವಗಳನ್ನು ಜರ್ನಲಿಸಮ್ನಲ್ಲಿ ಪಡ್ಕೊಂಡಂಥವರು. ದೇಶದ ಅತ್ಯುನ್ನತ TV ಚಾನಲ್ಗಳಾದ CNBC, TV18, NDTV, ಹಿಂದೂಸ್ತಾನ್ ಟೈಮ್ಸ್ ಈ ಥರ ಬೇರೆ ಬೇರೆಯ ಚಾನಲ್ಗಳಲ್ಲಿ ಪ್ರಿಂಟಿಂಗ್ ಮೀಡಿಯಾ ಹಾಗೂ TV ಮೀಡಿಯಾದಲ್ಲಿ ನಿರಂತರವಾಗಿ ಅನುಭವವನ್ನು ಪಡ್ಕೊಂಡಿರುವಂಥವರು. ಹಿಂದೂಸ್ತಾನ್ ಟೈಮ್ಸ್ನಲ್ಲಿ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿ ಕರ್ನಾಟಕದ ಸುದ್ದಿಗಳನ್ನು ದೇಶಕ್ಕೆ ನೀಡ್ತಾ ಇರುವಂತಹ ಕೀರ್ತಿ ಪ್ರಿಯಾಂಕಾ ಅವರಿಗೆ ಸಲ್ಲುತ್ತೆ. ಇವತ್ತು ನಿಮ್ಮ ಜೊತೆಯಲ್ಲಿ ಸಂವಾದವನ್ನು ಮಾಡಲಿಕ್ಕೆ ಆಗಮಿಸಿರುವಂತಹ ಪ್ರಿಯಾಂಕಾ ಆರ್ ಇವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ದಿನದ ಕಾರ್ಯಕ್ರಮಕ್ಕೆ ಅವರ ತಂದೆಯವರು ಆಗಮಿಸಿದ್ದಾರೆ, ಶ್ರೀಯುತ ರುದ್ರಪ್ಪ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಎಲ್ಲ ತರಗತಿಗಳ ಕೋಆರ್ಡಿನೇಟರ್ಸ್ ಹಾಗೂ ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲರೂ ಪ್ರೀತಿಯಿಂದ ಭಾಗವಹಿಸಿದ್ರ. ನಿಮ್ಮೆಲ್ಲರಿಗೂ ಸಹ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಯವಿಟ್ಟು ಗಣ್ಯರು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಈಗ ಸಂವಾದ ಕಾರ್ಯಕ್ರಮ ಆರಂಭ ಆಗುತ್ತೆ. ಸಂವಾದದಲ್ಲಿ ಭಾಗವಹಿಸುವಂಥವರು ವೇದಿಕೆಯ ಮೇಲೆ ಇರಬೇಕು. ಸಂವಾದ ಕಾರ್ಯಕ್ರಮ 3ನೇ ವರ್ಷ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಭಾವಿಸ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಜ್ಞಾನದೀಪ ಶಾಲೆಯಲ್ಲೇ ಓದಿ ಉನ್ನತ ಹುದ್ದೆಗಳಿಗೆ ಅವರದ್ದೇ ಆದಂತಹ ವಿಶೇಷವಾದ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ದೇಶಕ್ಕೆ, ನಾಡಿಗೆ, ಕುಟುಂಬಕ್ಕೆ ಕೀರ್ತಿಯನ್ನು ತರ್ತಾ ಇರುವಂತಹ ವಿದ್ಯಾರ್ಥಿಗಳನ್ನು ಮಾತನಾಡಿಸುವಂತಹದ್ದು. ಇದರ ಮುಖ್ಯವಾದ ಉದ್ದೇಶ ಇಲ್ಲಿ ಕುಳಿತಿರುವಂತಹ ಯಾರಾದರೂ ವಿದ್ಯಾರ್ಥಿಗಳಿಗೆ ಇವರ ಮಾತುಗಳ ಪ್ರೇರಣೆಯಾಗಿ ತಾವೂ ಸಹ ಏನಾದರೂ ಸಾಧನೆ ಮಾಡಿದ್ರಿ ಅಂತ ಹೇಳಿದ್ರೆ ಈ ಜ್ಞಾನದೀಪ ಹಬ್ಬ ಮಾಡಿದ್ದಕ್ಕೆ ಸಾರ್ಥಕ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ವೃಕ್ಷ ಆರ್ ಬಾಳಿಗ ಇವರನ್ನು ಮಾತಾಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ವೃಕ್ಷ ಅವರು ಆರ್ಕಿಟೆಕ್ಟ್ ವಿಭಾಗದಲ್ಲಿ ಸಾಕಷ್ಟು ಸಾಧನೆಯನ್ನು ಈಗಾಗಲೇ ಮಾಡ್ತಾ ಇದ್ದೀರಾ.
ಈ ರೀತಿಯ ಸಾಧನೆಯನ್ನು ಮಾಡಲಿಕ್ಕೆ ಯಾರಾದರೂ ಮುಖ್ಯವಾಗಿ ಪ್ರೇರಣೆ ಏನಾದ್ರು ಇದ್ರಾ ಅದು ಇದ್ದಕ್ಕಿದ್ದಂಗೆ ನಿಮ್ಮ ಒಳಗಡೆಗೆ ಈ ಆಸೆ ಏನಾದ್ರು ಬಂತಾ? ಪ್ಲೀಸ್. ಎಲ್ರಿಗೂ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಾನು 8th ಸ್ಟ್ಯಾಂಡರ್ಡಲ್ಲಿದ್ದಾಗ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಲೆಸನ್ ಇತ್ತು ಹಫೀಸ್ ಕಾಂಟ್ರಾಕ್ಟರ್ ಅವ್ರ ಬಗ್ಗೆ. ಆವಾಗ ಆರ್ಕಿಟೆಕ್ಚರ್ ಅನ್ನೋ ಫೀಲ್ಡ್ ಇದೆ ಅಂತ ನನಗೆ ಗೊತ್ತಾಗಿತ್ತು. ಸೊ ಐ ಜಸ್ಟ್ ರೆಡ್ ಅ ಲಿಟಲ್ ಬಿಟ್ ಅಬೌಟ್ ಇಟ್ ಆ್ಯಂಡ್ ಇಟ್ ವಾಸ್ ಅ ಡಿಫ್ರೆಂಟ್ ಫೀಲ್ಡ್. ಯಾಕಂದರೆ ಎಂಜಿನಿಯರಿಂಗ್, ಮೆಡಿಕಲ್ ಎಲ್ಲರೂ ಮಾಡ್ತಿದ್ರು. ಐ ವಾಂಟೆಡ್ ಟು ಚೂಸ್ ಅ ಪ್ರೊಫೆಷನ್ ವಿಚ್ ಇಸ್ ಡಿಫ್ರೆಂಟ್ ಆ್ಯಂಡ್ ದಿಸ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಅಂತ ಅನಿಸ್ತು. ಸೊ ಅದಕ್ಕೆ ನಾನು ಆವಾಗಲೇ ಅಂದ್ಕೊಂಡೆ ಆರ್ಕಿಟೆಕ್ಚರ್ ತೆಕ್ಕೋಬೇಕು ಅಂತ. ಆಲ್ಮೋಸ್ಟ್ 9th 10th ಸ್ಟ್ಯಾಂಡರ್ಡ್ ಅನ್ನೋಷ್ಟರಲ್ಲೇ ನಾನು ಡಿಸೈಡ್ ಮಾಡಿದ್ದೆ ಐ ವಾಂಟ್ ಟು ಗೋ ಇನ್ ಟು ಆರ್ಕಿಟೆಕ್ಚರ್ ಅಂತ. ಸೊ ಡಿಫ್ರೆಂಟ್ ಫೀಲ್ಡ್ ಆಗಿರೋದ್ರಿಂದ ಐ ಚೂಸ್ ದಿಸ್. ಸಾಗರ್ ಕುಮಾರ್, ಸಿನಿಮಾ ಕ್ಷೇತ್ರ ಇವತ್ತು ಬಹಳ ವರ್ಣರಂಜಿತವಾಗಿರುವಂತಹ ಕ್ಷೇತ್ರ ಅಂತ ಹೇಳ್ತಾರೆ. ಈ ಕ್ಷೇತ್ರಕ್ಕೆ ಬರಲಿಕ್ಕೆ ನಿನಗೆ ಯಾರಾದರೂ ಪ್ರೇರಣೆ ಇದ್ರೋ ಅದು ಇದ್ದಕ್ಕಿದ್ದಂಗೆ ಯಾರೋ ನೋಡದೆ ಬಂದೆ ಅಂತ ಅನ್ನಿಸ್ತಾ ಇದೆಯೋ? ಸರ್ ಆ್ಯಕ್ಚುಲಿ ಇಲ್ಲಿ ಈ ಸ್ಟೇಜಲ್ಲಿ ಕೂರಕ್ಕೆ ತುಂಬ ಖುಷಿ ಆಗ್ತದೆ ಫಸ್ಟ್ ಆಫ್ ಆಲ್, ಬಿಕಾಸ್ 15-17 ಇಯರ್ಸ್ ಬ್ಯಾಕ್ ಸೊ ನಿಮ್ಮ ಥರ ಕೂತ್ಕೊಂಡು ಇಲ್ಲಿ ಮಾತಾಡೋದು ಕೇಳ್ತಾ ಇರಲಿಲ್ಲ, ಆ ಕಡೆ ಈ ಕಡೆ ಮಾತಾಡ್ತಾ ಕೂತ್ಕೊಂಡಿರ್ತಾ ಇದ್ವಿ. ಬಟ್ ಇವತ್ತು ಅರ್ಥ ಆಗ್ತಾ ಇದೆ ಹೌ ಅಂದರೆ ಇಫ್ ಇನ್ ಕೇಸ್ ಒಂದು ಮಾತು ಕೇಳಿದ್ದಿದ್ರೆ ಎಷ್ಟು ಡಿಫ್ರೆನ್ಸ್ ಆಗಿರೋದು ಅಂತ. ಸೊ I mean, to begin with, we are not talking a success story. We are telling you the failure stories. So when you are trying tomorrow, you might exclude our failures. You can directly go like you can see what will work and you can go. Please listen to us. By chance, if it helps, and we are also there to help you. If that works for you, we'll be more than happy. Sir, actually, 4-5 generations back, like ನಾವು ಆ್ಯಕ್ಚುಲಿ ನಮ್ಮ ಅಜ್ಜ ಬಂದು ದೇವರು ಶಿಲೆಗಳು ಕಿತ್ತವರು, ಸೊ ಸ್ಕಲ್ಪ್ಚರ್ಸ್. 5 generations back from Andhra Pradesh, my grandfather's grandfather came to Tamil Nadu for temple work. So again 2 generations back, my grandfather came here. ಇಲ್ಲಿಗೆ ಬಂದರು ನಮ್ಮ. ಸೊ ಹಾಗಾಗಿ ಅಲ್ಲಿ ನಾವಿಲ್ಲಿ ಬಂದಾಗ ಸೊ ವಿ ವೇರ್ ಬಿಲ್ಡಿಂಗ್ ಟೆಂಪಲ್ಸ್, ಅದೆಲ್ಲ ಕೆಲಸಗಳು ಮಾಡ್ತಾಯಿದ್ವಿ. ಬಟ್ ಸೊ ಮೋಸ್ಟ್ಲಿ ಲೈಕ್ ವೆನ್ ಮೈಗ್ರೇಟೆಡ್ ಪೀಪಲ್ಗೆ ಏನಾಗುತ್ತೆ ಅಂದರೆ ದೇ ಗೋ ಅನ್ಹರ್ಡ್. ಅವ್ರ ಮಾತುಗಳನ್ನ ಅಂದರೆ ಈವನ್ ಅವ್ರಿಗೆ ಏನಾದ್ರು ಇಶ್ಯೂಸ್ ಬಂದರೆ ಅದನ್ನು ಹೋಗಿ ಯಾರಿಗೂ ಅಡ್ರೆಸ್ ಮಾಡ್ಲಿಕ್ಕೆ ಏನಾರು ಒಂದು ಕಂಪ್ಲೇಂಟ್ ಕೊಟ್ಟರು ಅದು ಕೇಳೋವಂಥವ್ರು ಇರಲ್ಲ, ಅದು ಅಡ್ರೆಸ್ ಮಾಡೋವಂಥವ್ರಿಲ್ಲ. ಸೊ ನಾನು ಆ ಥರ ಜಾಸ್ತಿ ಫೇಸ್ ಮಾಡಿಲ್ಲ, ಬಟ್ ನಾನು ನೋಡಿದ್ದೀನಿ ಸರ್. ಲೈಕ್ ಯಾಕಂದರೆ ಊರಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ಏನಕ್ಕೆ ಕಟ್ಟಿದ್ರು, ಒಂದು 6 ಫ್ಯಾಮಿಲಿ ಸೇರಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಚಿಕ್ಕಮಂಗ್ಳೂರಲ್ಲಿ. ಅದು ತುಂಬ ದೊಡ್ಡ ದೇವಸ್ಥಾನ ಇವಾಗ. ಬಟ್ ಆ ದೇವಸ್ಥಾನ ಏನಕ್ಕೆ ಕಟ್ಟಿದ್ದಾರೆ ಅನ್ನೋ ಒಂದು ಕಥೆನೇ ಇದೆ, ಆ ಕತೆ ಯಾರಿಗೂ ಗೊತ್ತಿಲ್ಲ. ಈಗ ಸಾಧಾರಣ ಕಾಂತಾರದಲ್ಲಿ ಅವರೊಂದು ಕತೆ ಹೇಳ್ತಾರಲ್ಲ ಆ ಥರ. ಸೊ ಆ ಥರ ಆಮೇಲೆ ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆ ತಾಯಿ ಕತೆಗಳು ಹೇಳಿನೇ ಬೆಳೆಸ್ತಾ ಇದ್ರು. ಸೊ ಆ ಕತೆಗಳು ಕೇಳಿದ್ದೀವಿ. ಆ್ಯಂಡ್ ಮೇಯ್ನ್ಲಿ ಸೊ ನಾನು ಜ್ಞಾನದೀಪದಲ್ಲಿ ಇದ್ದಿದ್ದು ಅರೌಂಡ್ 7th ಇಂದ 10th ತನಕ. ಸೊ ಐ ಹ್ಯಾವ್ ಸ್ಪೆಂಡ್ ಮೈ ಕಮಿಂಗ್ ಆಫ್ ಏಜ್ ಹಿಯರ್. ಸೊ ಐ ಮೀನ್ ಎಲ್ಲ ಟೀಚರ್ಸು ಕತೆಗಳು ಖಂಡಿತವಾಗಿ ಹೇಳಿದ್ದಾರೆ. ಬಟ್ ಮೇಯ್ನ್ಲಿ 2 ಟೀಚರ್ಸ್ ಇಫ್ ಐ ಹ್ಯಾವ್ ಟು ಮೆನ್ಷನ್, ಮಲ್ಲಿಕಾರ್ಜುನ್ ಸರ್ ಮತ್ತು ಟೀನಾ ಮ್ಯಾಮ್. ಸೊ ಅಪಾರ್ಟ್ ಫ್ರಮ್ ಅವ್ರು ಏನು ಸಬ್ಜೆಕ್ಟ್ಸ್ ಇರೋದು, ದೇ ಯೂಸ್ ಟು ಟೆಲ್ ಲಾಟ್ ಆಫ್ ದೇರ್ ಸ್ಟೋರೀಸ್ ಲೈಕ್ ಆ್ಯಂಡ್ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್. ಸೊ ಈ ಸ್ಮಾಲ್ ಥಿಂಗ್ಸ್ ಲೈಕ್ ಅಲ್ಲಿಂದನೇ ಟ್ರಿಗರ್ ಆಗ್ತಾ ಹೋಗುತ್ತೆ. ಬಟ್ ವಿ ನೆವರ್ ನೋ, ಲೈಕ್ ಐ ವಾಂಟೆಡ್ ಟು ಬಿ ಅ ಸ್ಟೋರಿ ಟೆಲರ್. ಲೈಕ್ ಅಣ್ಣನ ಮಕ್ಕಳಿಗೆ, ಅಕ್ಕನ ಮಕ್ಕಳಿಗೆ, ಇವ್ರಿಗೆಲ್ಲ ಎಲ್ಲರೂ ಒಂದು ಸಾವಿಗೆ ಹೋದ್ರೂ ಅಲ್ಲಿ ಕೂತ್ಕೊಂಡು ಕತೆಗಳು ಹೇಳ್ತಾ ಇರೋದು, ಬಿಕಾಸ್ ಅವಾಗ ಸೀರಿಯಸ್ನೆಸ್ ಗೊತ್ತಿರ್ತಾ ಇರಲಿಲ್ಲ. ಸೊ ಅಗೇನ್ ಲೈಕ್ ವೆನ್ ಡ್ಯೂರಿಂಗ್ ಇಂಜಿನಿಯರಿಂಗ್ ರ್ಯಾಂಡಮ್ ಆಗಿ ಯಾವುದೋ ಶಾರ್ಟ್ ಫಿಲಮ್ಸ್ ನೋಡಿಕೊಂಡು ಸರಿ ನನಗೆ ಕ್ರಾಫ್ಟ್ ಗೊತ್ತಿದೆಯೋ ಗೊತ್ತಿಲ್ಲ ಲೈಕ್ ಅಂದರೆ ಐ ಡಿಡ್ ನಾಟ್ ಲರ್ನ್ ಎನಿವೇರ್. ಸುಮ್ಮನೆ ಫ್ರೆಂಡ್ ಹತ್ರ ಒಂದು ಕ್ಯಾಮ್ರಾ ಇತ್ತು, ಕ್ಯಾಮ್ರಾ ತೊಗೊಂಬ ಶಾರ್ಟ್ ಫಿಲಮ್ ಮಾಡೋಣ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ. That's when I realized, okay, I can tell stories through this. And yeah, that's how it started, sir. Andre, so basically the migration and the stories that we were not able to say, adana ee medium ಮೂಲಕ ಹೇಳ್ಬೋದು ಅಂತಿತ್ತು. ರೈಟಿಂಗ್ ಆರ್ ಫಿಲಮ್ ಅನ್ನೋದು ದಟ್ ವಾಸ್ ಆಲ್ವೇಸ್ ಅ ಡಿಬೇಟ್ ನನ್ನೊಳಗೆ. ಅದೊಂದು ಇರ್ತಾ ಇತ್ತು, ಯಾವ್ದು ಮಾಡ್ಬೋದು ಅಂತ. ಐ ಚೂಸ್ ವಿಜುವಲ್ ಮೀಡಿಯಮ್. ಥ್ಯಾಂಕ್ ಯು ಸಾಗರ್. ಪ್ರಿಯಾಂಕಾ ಆರ್, ನನಗೆ ಗೊತ್ತಿದೆ, ನಾನು ಇಲ್ಲಿಗೆ ಬಂದು 22 ವರ್ಷ ಆಯಿತು. 22 ವರ್ಷದ ಹಿಂದೆ ಅವಳ ಕಣ್ಣುಗಳಲ್ಲಿ ಏನು ಹೊಳಪಿತ್ತೋ ಅದು ಇವತ್ತಿಗೂ ಇದೆ ಅನ್ನೋದನ್ನು ನಿಮಗೆ ನೆನಪು ಮಾಡ್ತಾ, ಅವಳು ಆಯ್ಕೆ ಮಾಡ್ಕೊಂಡಿರುವಂಥದ್ದು ಜರ್ನಲಿಸಮ್. ಅಂದರೆ ಈ ಜರ್ನಲಿಸಮ್ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಕೆಲವರಿಗೆ ಕ್ರೇಜ್, ಈ ಮಜಾ ಇರುತ್ತೆ, ಟಿ ವಿನಲ್ಲಿ ಬರ್ತೀವಿ, ಏನೋ ಇದೆ. ಆದರೆ ಇವಳಿಗೆ ಯಾಕೆ ಆಯ್ಕೆ ಮಾಡಿಕೊಂಡ್ಲು, ಇದ್ರ ಹಿಂದೆ ಯಾವ ಉದ್ದೇಶ ಇರುತ್ತೆ ಅಂತ ಅವ್ರ ಮಾತುಗಳಲ್ಲೇ ಕೇಳೋಣ ಪ್ಲೀಸ್. Hi everyone, good morning. Thank you sir, thank you so much for having us. If I have to be honest, I think it started with my love for languages. And so Gnanadeepa ಸೇರಿ 3rd grade ಅಲ್ಲಿ I joined. I was happy ಬೇರೆ ಎಲ್ಲ ಸಬ್ಜೆಕ್ಟ್ಸಲ್ಲೂ, ಬಟ್ ಮೋಸ್ಟ್ಲಿ ಲ್ಯಾಂಗ್ವೇಜಸ್. ಆ್ಯಂಡ್ ಇಟ್ ವುಡಂಟ್ ಬಿ ಫೇರ್
if I don't mention these two people who sort of encouraged it. Vani ma'am, who gave us very creative assignments, short story bariyake heltidru, poems bariyake heltidru, and this was when I was in my third grade, third, fourth. So I think it started from there. And my father, who's here, he used to read a lot of books, and I used to borrow it from him. He used to give me books as I was a kid. So I started with that. And I was wondering, high school aliddaga, I wanted to do, like Vraksha said, I wanted to do something different with my life. I was interested, maybe in medical or engineering, but I thought maybe I love languages, why not do something else? So, and I had a cousin. I have a cousin who chose journalism as well. She's 2-3 years older. And I was like, okay, why not? Let me give this a shot. I think it started off with my love for languages first, and then I thought, okay, why not try journalism? I took up, in my undergrad, ನಾನು English literature, psychology and journalism ತೊಗೊಂಡೆ Christ University ಅಲ್ಲಿ. I still had the option to choose either psychology, English or journalism, but I went with journalism because by then my love for language, and I'd also developed my love for news and wanted to know what was happening. So I thought this would be the best thing to do. ಬೇರೆಯವರು ಜರ್ನಲಿಸಮ್ ಜಾಯ್ನ್ ಆದವ್ರು ಕೇಳಿದ್ರೆ ಓಕೆ ನಾನೇನೋ ಐ ವಾಂಟ್ ಟು ಮೇಕ್ ಅ ಡಿಫರೆನ್ಸ್ ಇನ್ ದ ವರ್ಲ್ಡ್ ಏನಾದ್ರು ಹೇಳ್ಬೋದು. ಮೇ ಬಿ ಇಟ್ ಕಮ್ಸ್ ವಿತ್ ದ ಜಾಬ್. ಇಫ್ ಐ ಕುಡ್, ಗ್ರೇಟ್, ಬಟ್ ಅದರ್ವೈಸ್ ಐ ಥಿಂಕ್ ಇಟ್ಸ್ ಮೋಸ್ಟ್ಲಿ ದ ಲವ್ ಫಾರ್ ರೈಟಿಂಗ್ ಆ್ಯಂಡ್ ಲ್ಯಾಂಗ್ವೇಜಸ್. ಹೋಗಬೇಕು ಅಂತ ಹೇಳಿದ್ರೆ ಅದರದ್ದೇ ಆದ ಒಂದಿಷ್ಟು ತರಬೇತಿಗಳೆಲ್ಲ ಇರುತ್ತೆ. ಅಂದರೆ ಆರ್ಕಿಟೆಕ್ಟ್ ಮಾಡಬೇಕು ಹೋಗಬೇಕು ಅಂದ್ಕೊಳ್ಳೆ ಇದ್ದಕ್ಕಿದ್ದಾಗ ಹೋಗಕ್ಕೆ ಬರಲ್ಲ. ನಿನ್ನ ಮನಸ್ಸಿನಲ್ಲಿ ಯಾವ ತರಹದ ಪ್ಲ್ಯಾನಿಂಗ್ಗಳು ಪ್ರಾರಂಭ ಆಯಿತು ನಿಮ್ಮ ಮನಸ್ಸಲ್ಲಿ? ಆರ್ಕಿಟೆಕ್ಚರ್ ಕೋರ್ಸಿಗೆ ಹೋಗಬೇಕಿದ್ರೆ ದರ್ ಇಸ್ ಎಕ್ಸಾಮ್, ಎಂಟ್ರೆನ್ಸ್ ಎಕ್ಸಾಮ್, ನಾಟಾ ಅಂತ, ವಿಚ್ ಇಸ್ ಕಂಡಕ್ಟೆಡ್ ಬೈ ದ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಇನ್ ನ್ಯೂ ಡೆಲ್ಲಿ. ಸೊ ಅವ್ರದ್ದು ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಇದೆ. ದೇರ್ ವಿಲ್ ಬಿ ಡ್ರಾಯಿಂಗ್ ಎಕ್ಸಾಮ್, ಮತ್ತು ಡ್ರಾಯಿಂಗ್ ಎಕ್ಸಾಮಲ್ಲಿ ಕಾಂಪೋಸಿಷನ್ಸ್ ಇರುತ್ತೆ ಆ್ಯಂಡ್ ಇಮ್ಯಾಜಿನೇಟಿವ್ ಸ್ಕೆಚಸ್ ಮಾಡಬೇಕು. ಆ್ಯಂಡ್ ದೆನ್ ಮ್ಯಾಥಮ್ಯಾಟಿಕ್ಸ್ ವಾಸ್ ದೇರ್, ಜನರಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಇತ್ತು. ಆ್ಯಂಡ್ ಈಗ ದೆರ್ ಇಸ್ ಮೋರ್ ಅಬೌಟ್ ಮ್ಯಾಥಮೆಟಿಕ್ಸ್ ಎಲ್ಲ. ಸೊ ಮ್ಯಾಥ್ಸ್ ವಾಸ್ ಅ ಕಂಪಲ್ಸರಿ ಸಬ್ಜೆಕ್ಟ್. ಸೊ ನನಗೆ ಯಾವಾಗ ನಾನು ಮೆಡಿಕಲ್ ಹೋಗಲ್ಲ ಅಂತ ಕ್ಲಾರಿಟಿ ಇತ್ತೋ, ನಾನು ಅದಕ್ಕೆ CBSE PCM ಕನ್ನಡ ಇಂಗ್ಲೀಷ್ ತಗೊಂಡೆ. CBSE ಅದು ಒಂದು ಅಡ್ವಾಂಟೇಜ್ ಇತ್ತು, 5 ಸಬ್ಜೆಕ್ಟ್ ಇರೋದು. ಆ್ಯಂಡ್ ಅದಕ್ಕೆ ನಾನು PCM ಕನ್ನಡ ಇಂಗ್ಲೀಷ್ ತಗೊಂಡೆ. ಸೊ ಅವಾಗ ನಂಗೆ ಬಯಾಲಜಿ ಓದಬೇಕು ಅನ್ನೋದು ಒಂದು ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಆ್ಯಂಡ್ ಐ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ದ ಪ್ರಿಪ್ರೇಷನ್ ಫಾರ್ ಮೈ ಎಂಟ್ರೆನ್ಸ್ ಎಕ್ಸಾಮ್ ಅಂತ. ಈಗ ನನ್ನ ಬ್ಯಾಚಲ್ಲಿ ಕೆಲವರು ಮೆಡಿಕಲ್ಲೇ ಹೋಗಬೇಕಂತ ಕ್ಲಾರಿಟಿ ಇತ್ತು. ಸೊ ಅವರು PCB ತೆಕ್ಕೊಂಡ್ರು, ಅವ್ರು ಮ್ಯಾಥ್ಸ್ ತೆಕ್ಕೊಂಡಿಲ್ಲ. ದೇ ವಾಂಟೆಡ್ ಟು ಅವಾಯ್ಡ್ ಮ್ಯಾಥ್. ಸೊ ಇದು ಒಂದು ಬೆನಿಫಿಟ್ ಇರೋದ್ರಿಂದ 11th and 12th ವಾಸ್ ದ ಚಾಯ್ಸ್. ಆ್ಯಂಡ್ ಎಂಟ್ರೆನ್ಸ್ ಎಕ್ಸಾಮ್ ವಾಸ್ like 50% weightage is on drawing and 50% on the mathematics and general aptitude ಎಲ್ಲ. ಸೊ ಆರ್ಟಿಸ್ಟಿಕ್ ಆಗಿ ಯಾರಾದರೂ ಸ್ಕಿಲ್ಸ್ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಪರ್ಸ್ಯೂ ಆರ್ಕಿಟೆಕ್ಚರ್. ಬಟ್ ಇಲ್ಲಾಂದ್ರೂ ಸಹ ಬೇಸಿಕ್ ಪ್ರಪೋರ್ಷನ್ ಸ್ಕಿಲ್ಸ್ ಎಲ್ಲ ಕ್ಲಾಸಸ್ ಹೋಗಿ, ಡ್ರಾಯಿಂಗ್ ಕ್ಲಾಸಸ್ ಹೋಗಿ ಎಲ್ಲ ಕಲಿತು ಸಹ ಮಾಡ್ಬೋದು. ಬಾಕಿದೆಲ್ಲ ರೀಸನಿಂಗ್ ಎಲ್ಲ ಸುಮಾರು ಟೆಕ್ಸ್ಟ್ ಬುಕ್ಸ್ ಎಲ್ಲ ಸಿಗುತ್ತೆ, ಲೈಕ್ ಟು ಪ್ರಿಪೇರ್ ಫಾರ್ ದ ಎಕ್ಸಾಮ್ಸ್. ಅದನ್ನು ಓದಿದ್ರೆ ಇಟ್ ಇಸ್ ಮೋರ್ ದೆನ್ ಎನಫ್. ಓಕೆ, ಥ್ಯಾಂಕ್ ಯು. ಸಾಗರ್, ಫಿಲಿಮ್ ಫೀಲ್ಡಿಗೆ ಎಂಟ್ರಿ ಆಗಬೇಕು ಅಂತ ಏನೋ ಯೋಚನೆಗಳಿತ್ತು ಅಥವಾ ಹಳೆಯ ಒಂದಿಷ್ಟು ಹಿಸ್ಟ್ರಿ ಎಲ್ಲ ಇತ್ತು ಅದಕ್ಕೆ. ಆದರೆ ಅದಕ್ಕೆ ಎಂಟ್ರಿ ಆಗುವಾಗ ಒಂದಷ್ಟು ತರಬೇತಿಗಳು ಬೇಕು. ಅದು ಮೆಂಟಲಿ ಅಥವಾ ಫಿಸಿಕಲಿ ಅದಕ್ಕೆ ಪ್ರಿಪೇರ್ ಆಗಬೇಕು. ಆದರೆ ಪ್ರಿಪ್ರೇಷನ್ ಹೇಗೆ ಮಾಡಿಕೊಂಡೆ ನೀನು? ಸರ್, ಆ್ಯಕ್ಚುಲಿ ಎನಿಥಿಂಗ್ ದಟ್ ವಿ ಡೂ ಆರ್ ಲೈಕ್ ಎನಿಥಿಂಗ್ ದಟ್ ಇಸ್ ದೇರ್ ಈಸ್ ಸೈನ್ಸ್. ಬೇಸಿಕ್ಲಿ ಈ ಚೇರ್ ಆಗಲಿ, ದರ್ ಇಸ್ ಅ ಸೈನ್ಸ್ ಬಿಹೈಂಡ್ ಇಟ್. ಲೈಕ್ ಎನಿಥಿಂಗ್ ಹ್ಯಾಸ್ ಸೈನ್ಸ್. ಸೊ ಇದು ಏನಂದರೆ ಫಾರ್ ದಿಸ್ ಫಿಲ್ಮ್ ಮೇಕಿಂಗ್ ನಾವು ಎಷ್ಟೇ ಆರ್ಟ್ ಅಂತ ಕನ್ಸಿಡರ್ ಮಾಡಿದ್ರು ಇಟ್ ಇಸ್ ಸೈನ್ಸ್ ಬೇಸಿಕ್ಲಿ. there is like 24 crafts in it. As a director, andre a cinematographer ke you need to study a lot of camera work, lighting. So for to be a music director you need to study music. To be a director you need to learn all 23 crafts plus direction, so which is 24 crafts basically. So there are a lot, because it's art agire, science jothe art agirodrinda we are not dealing with anybody's life. We are not dealing with, because buildings, we are not dealing with, like, because when we put out our first work it is mostly our parents, our teachers, our friends. So we can like ಒಂದು ಹೋಗಿ ಓದ್ಬೋದು, ಓದ್ಬಿಟ್ಟು ಫುಲ್ ಆಗಿ ಪ್ರಿಪೇರ್ ಆಗಿ then we can start
or first short film, or you can start writing, start directing, and learn through the way. Because these days, like YouTube, there's a lot of social media platforms where you can learn a small thing, and you can learn. That's how I learned, because I was working and I did not have enough time to go to film school or anything. So I started learning through YouTube. And mostly everybody has phone these days. So I took my phone, I used to shoot videos, I used to edit myself. Probably the first story that I did was a pencil story. How pencil, one pencil table ಮೇಲಿಂದ ಹೇಗೆ ಕೆಳಗೆ ಬೀಳುತ್ತೆ ಅನ್ನೋದಕ್ಕೆ 1000 ಥರ ಕಥೆಗಳು ಹೇಳ್ಬೋದು. Probably that was my first story that is in my hard disk. But so that's how I learned. There are a lot of ways. Like professionally you can do a degree, you can learn, but I learned through YouTube. So. ಥ್ಯಾಂಕ್ ಯು ಸಾಗರ್. ಪ್ರಿಯಾಂಕಾ, ಸಾಮಾನ್ಯವಾಗಿ ಪೇರೆಂಟ್ಸ್ಗೆ ಒಂದು ಆಸೆ ಏನು ಅಂತ ಹೇಳಿದ್ರೆ, ಈಗ ಸಾಕಷ್ಟು ಮಕ್ಕಳನ್ನ ಕೇಳಿ ಏನಾಗ್ತಿ ಅಂದ್ಕೊಳ್ಳೆ, ಡಾಕ್ಟರ್ ಅಥವಾ ಎಂಜಿನಿಯರ್, ಅಂದರೆ ಗೊತ್ತಿಲ್ದಂಗೆ ಬಂದ್ಬಿಡುತ್ತೆ ಪದ. ಆದರೆ ನೀನು ಆಯ್ಕೆ ಮಾಡ್ಕೊಂಡಿದ್ದು ಜರ್ನಲಿಸಮ್. ಸಾಮಾನ್ಯವಾಗಿ ಪೇರೆಂಟ್ಸ್ಗೆ ಏನಿರುತ್ತೆ ಅಂತ ಹೇಳಿದ್ರೆ, 10th ಒಳ್ಳೆ ಮಾರ್ಕ್ಸ್ ಬಂತ ಹೋಗಿ ಸೈನ್ಸಿಗೆ, ಅಂದರೆ ಮುಲಾಜಿಲ್ದಂಗೆ ಹೇಳುವಂಥ ಸಾಧ್ಯತೆಗಳೆಲ್ಲ ಇರುತ್ತೆ. ಹಾಗಾದರೆ ನೀನು 10th ಮುಗಿಸಿದಾಗ ನಿಮ್ಮ ಪೇರೆಂಟ್ಸ್ನ ದೃಷ್ಟಿಕೋನಗಳು ಹೇಗಿತ್ತು, ನಿನ್ನ ದೃಷ್ಟಿಕೋನಗಳು ಹೇಗಿತ್ತು, ಅವರ ಮತ್ತು ನಿಮ್ಮ ದೃಷ್ಟಿಕೋನ ಮ್ಯಾಚ್ ಆಯಿತು ಅಥವಾ ಮ್ಯಾಚ್ ಆಗಲಿಲ್ಲ ಅಂದರೆ ನೀನು ಏನು ಮಾಡಿದೆ ಆಮೇಲೆ, ಪ್ಲೀಸ್? Honestly, I think my father was not prepared for it. It took a while for me to convince him. But I understand our concerns ಏನಿತ್ತು ಅನ್ನೋದು, which I understand now after 7-8 years in the industry, which is true. But it has been an experience. ಅವ್ರನ್ನ ಕನ್ವಿನ್ಸ್ ಮಾಡೋದೇನು ತುಂಬ ಕಷ್ಟ ಆಗಲಿಲ್ಲ. ಎಷ್ಟೇ ಅದು ಅಪೋಸ್ ಮಾಡಿದ್ರು, ದೆನ್ ಥ್ರೂ ಔಟ್ ಮೈ ಕರಿಯರ್ he would be the first person to drop me off to college. ಬೇರೆ ಎಲ್ಲೋದ್ರು ಐ ಬೀನ್ ಟು ಚೆನ್ನೈ, ನೆಕ್ಸ್ಟ್ ಫಸ್ಟ್ ಜಾಬ್ ಮುಂಬೈಯಲ್ಲಿತ್ತು, ನೆಕ್ಸ್ಟು ಡೆಲ್ಲಿಯಲ್ಲಿತ್ತು. ಸೊ ಈಸ್ ಆಲ್ವೇಸ್ ಬೀನ್ ಸಪೋರ್ಟಿವ್ ದ್ಯಾಟ್ ವೇ. ಐ ಥಿಂಕ್ ಮೋರ್ ಪೇರೆಂಟ್ಸ್ ವಿಲ್ ಬಿ, ಬಟ್ it took a while. It was very legitimate, and I understand that now. Yeah. ಈ ಥರದ ಸಮಸ್ಯೆಗಳನ್ನು ಎಲ್ಲ ಪೇರೆಂಟ್ಸು ಮಕ್ಕಳು ಫೇಸ್ ಮಾಡಬೇಕಾಗುತ್ತೆ ಕೆಲವು ಸರಿ. ಆದರೆ ಅವಳು ಅವಾಗೆಲ್ಲವುಗಳನ್ನು ದಾಟಿ ಬಂದಿರುವಂಥವು. ಈಗ ಆರ್ಕಿಟೆಕ್ಟ್ ಆಗಿ ನೀವು ವರ್ಕ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವು ಪ್ರಾಜೆಕ್ಟ್ಗಳು, ಕೆಲವು ಕೆಲಸಗಳು ಭಾಳ ಖುಷಿ ಕೊಡುತ್ತೆ ನಮಗೆ. ನಿಮಗೆ ಯಾವ ಕೆಲಸಗಳು ಭಾಳ ಖುಷಿ ಕೊಟ್ಟಿದೆ? ಮುಂದಿನ ಕನಸುಗಳು ಏನು ನಿಮ್ಮದು? ನನಗೆ ನಂದು ಎಲ್ಲ ಪ್ರಾಜೆಕ್ಟ್ಸು ಖುಷಿ ಕೊಟ್ಟಿದೆ. ಬಿಕಾಸ್ ಆರ್ಕಿಟೆಕ್ಚರ್ ಫೀಲ್ಡ್ ಹೇಗೆ ಅಂದರೆ, ಈಗ ನಾನು ವರ್ಕ್ ಮಾಡಿರೋ ಪ್ರಾಜೆಕ್ಟನ್ನು ನಾನು ಒಂದಿಷ್ಟು ಜನ ತೋರಿಸ್ಬೋದು. ಈಗ ಕೆಲವೊಂದು ಆ್ಯಪ್ ಇರಲಿ ಆರ್ ಸಮ್ ಅದರ್ ಥಿಂಗ್, ಪ್ರಾಡಕ್ಟ್ಸ್ ಇರಲಿ, ಎಲ್ಲರೂ ಯೂಸ್ ಮಾಡ್ತಾರಂತ ಇರಲ್ಲ. ಬಟ್ ನಾನು ವರ್ಕ್ ಮಾಡಿರೋವಂಥದ್ದೆಲ್ಲ ಪಬ್ಲಿಕ್ ಪ್ರಾಜೆಕ್ಟ್ಸ್ ಮೇಜರ್ಲಿ. ನಾನು ಇಂಟರ್ನ್ಶಿಪ್ಪಲ್ಲಿ ಇದ್ದಾಗಲೇ ನನಗೆ ಮಂಗಳೂರು ಸ್ಮಾರ್ಟ್ ಸಿಟಿದು 3 ಪ್ರಾಜೆಕ್ಟ್ಸ್ ಬ್ಯಾಕ್ ಟು ಬ್ಯಾಕ್ ನಂಗೆ ಸಿಕ್ತು. ಫಸ್ಟ್ ಪ್ರಾಜೆಕ್ಟಿಂದ ಸ್ಟಾರ್ಟ್ ಮಾಡಿದೆ ನಾನು ನನ್ನ ಆಫೀಸಲ್ಲಿ, ಆ್ಯಂಡ್ ಡಿಸೈನ್ ಸ್ಟೇಜಲ್ಲಿ ಇತ್ತದು ವೆನ್ ಐ ವಾಸ್ ಡೂಯಿಂಗ್ ಮೈ ಇಂಟರ್ನ್ಶಿಪ್. ಮತ್ತು ನನಗೆ ಅಲ್ಲೇ ಆಫರ್ ಮಾಡಿದ್ರು ಟು ಕಂಟಿನ್ಯೂ ವರ್ಕಿಂಗ್ ದೇರ್ ಆ್ಯಸ್ ಅನ್ ಆರ್ಕಿಟೆಕ್ಟ್ ಗ್ರ್ಯಾಜುಯೇಷನ್ ಆದ ನಂತರ. ಸೊ ಕೋವಿಡ್ ಟೈಮಲ್ಲಿ ಆಲ್ಮೋಸ್ಟ್ ಅದು ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಅದಾಗ್ತಿರುವಾಗಲೇ ಇನ್ನೊಂದೆರಡು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟು ಒಟ್ಟಿಗೆ ಸಿಕ್ತು. ಸೊ 3 ಪ್ರಾಜೆಕ್ಟ್ಸ್ ನಾನು ಮಂಗಳೂರು ಸ್ಮಾರ್ಟ್ ಸಿಟಿಗೆ ಮಾಡಿಕೊಟ್ಟಿದ್ದೀನಿ ನನ್ನ ಫರ್ಮಲ್ಲಿ ವರ್ಕ್ ಮಾಡಿ. ಸೊ ಅದಾಗ್ತಿರುವಾಗಲೇ ನನಗೆ, ಬಿಕಾಸ್ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಸ್ ಅಂದ ತಕ್ಷಣ ಇದೆಲ್ಲ ಪಬ್ಲಿಕ್ ಪ್ರಾಜೆಕ್ಟ್ಸ್ ಇತ್ತು. ರೋಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇತ್ತು, ಇಟ್ ವಾಸ್ ಅ ಪಾರ್ಕ್ ರೋಡ್. ಸೊ ಮುಂಚೆ ಎಲ್ಲ ಸಣ್ಣ ಗೂಡಂಗಡಿ ಎಲ್ಲ ಇತ್ತು. ನಾವು ಅದನ್ನೆಲ್ಲ ತೆಗೆಸಿ ಪ್ರಾಪರಾಗಿ ಒಂದು ಅಬೌಟ್ 39 ಶಾಪ್ಸ್ ಮಾಡಿ ಕೊಟ್ಟಿದ್ದೇವೆ. ಒಳ್ಳೆ ಪಾರ್ಕಿಂಗ್ ಸಿಸ್ಟಮ್ ಇದೆ, ಮತ್ತು ಜನರಿಗೆಲ್ಲ ವಾಕ್ ಮಾಡೋಕ್ಕಂತ ವೈಡ್ ಫುಟ್ಪಾತ್ಸ್ ಮಾಡಿದ್ದೇವೆ. ಆ್ಯಂಡ್ ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲ ಎವ್ರಿಥಿಂಗ್ ಈಸ್ ಮೈನ್ಯೂಟ್ಲಿ ಥಾಟ್ ಆಫ್. ಮತ್ತು ಅದರೊಟ್ಟಿಗೆ ಏನಂದರೆ, ವಾಟ್ ಎವರ್ ವಿ ಸಿ ಅಬೌವ್ ದ ಗ್ರೌಂಡ್ ಇಸ್ ಒನ್ ಫ್ಯಾಕ್ಟರ್, ಬಟ್ ಬಿಲೋ ದ ಗ್ರೌಂಡ್ ಏನಿದೆ, ಎಲೆಕ್ಟ್ರಿಕಲ್ ಲೈನ್ಸ್ ಪಾಸ್ ಮಾಡೋದು, ಮತ್ತು ಸುವೇಜ್ ಸಿಸ್ಟಮ್, ಮತ್ತು ಸ್ಟಾಮ್ ವಾಟರ್ ಡ್ರೈನ್ ಸಿಸ್ಟಮ್, ಎಲ್ಲದೂ ವಿ ಹ್ಯಾವ್ ಟು ಥಿಂಕ್ ಆಫ್. ಈಗೆಲ್ಲ ICT ಇರೋದ್ರಿಂದ ಕಮ್ಯುನಿಕೇಷನ್ ಲೈನ್ಸ್ ಎಲ್ಲದಕ್ಕೂ ನಾವು ಪ್ರಾವಿಷನ್ ಕೊಟ್ಟಿದ್ದೇವೆ ಆ ಒಂದು ರೋಡಲ್ಲಿ. ಸೊ ಸುಮಾರು ಜನ ನನಗೆ ಹೇಳಿದರು, ಮಂಗಳೂರಲ್ಲಿ ಆ ಒಂದು ರೋಡಲ್ಲಿ ಹೋಗ್ತಿರುವಾಗ ಇದು ಯಾವುದೋ ಬೇರೆದೇ ಫಾರಿನಲ್ಲಿರೋ ರೋಡಲ್ಲಿ ಹೋಗ್ತಿದ್ದೀವಿ ಅನ್ನೋ ಫೀಲ್ ಬರುತ್ತೆ ಅಂತ. ಸೊ ಇಂಥ ಪ್ರಾಜೆಕ್ಟಲ್ಲೆಲ್ಲ ನನಗೆ ಒಂದು to be like an associate architect in a project like this, I am very grateful to my office, my boss specially. ಆ್ಯಂಡ್ ಅದೇ ಥರ ಹಾಗೆ ನಾನು ಮಂಗಳೂರು ಸ್ಮಾರ್ಟ್ ಸಿಟಿಗೆ ಒಂದು ಸ್ಟೇಡಿಯಂ ಪ್ರಾಜೆಕ್ಟ್ ಇದು ಮಾಡಿದೆ.
ಸೊ ಅದು ಸಹ ಒಂದು ಪಬ್ಲಿಕ್ ಪ್ರಾಜೆಕ್ಟ್. ಈ ಥರ ಅಥ್ಲೆಟಿಕ್ ಮೀಟ್ ಬೇರೆ ಬೇರೆ ಸ್ಕೂಲ್ಸ್, ಕಾಲೇಜಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಇದೆಲ್ಲ ಅಲ್ಲಿ ಮಾಡ್ತಾರೆ. ಸೊ ಸುಮಾರು ಜನಕ್ಕೆ ಅದು ಹೆಲ್ಪ್ ಸಹ ಆಗ್ತದೆ. ಆ್ಯಂಡ್ ಈಗ ಅದಷ್ಟು ಆಗ್ತಿರುವಾಗ ನನಗೆ ಟೆಂಪಲ್ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಸಿಕ್ತು. ಟೆಂಪಲ್ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಎಲ್ಲ ಒನ್ಸ್ ಇನ್ ಲೈಫ್ ಟೈಮ್ ಪ್ರಾಜೆಕ್ಟ್ಸ್ ಅವೆಲ್ಲ. ಬಿಕಾಸ್ 100-200 ಇಯರ್ಸ್ ಎಲ್ಲ ಆದ ನಂತರ ವೆನ್ ದ ಬಿಲ್ಡಿಂಗ್ ಸ್ಟೆಬಿಲಿಟಿ ಕೊಲಾಪ್ಸ್ ಆಗ್ತಿರುವಾಗ ಇಸ್ ವೆನ್ ದೇ ಟೇಕ್ ಅಪ್ ದೀಸ್ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್. ಸೊ ಆಪರ್ಚುನಿಟೀಸ್ ಲೈಕ್ ದಿಸ್ ಇಸ್ ಒನ್ಸ್ ಇನ್ ಲೈಫ್ ಟೈಮ್. ಸೊ ನಾನು ಒಂದು ಟೆಂಪಲ್ ಮಾಡ್ತಿರುವಾಗ ನನಗೆ ಇನ್ನೊಂದು ಟೆಂಪಲ್ ಇದು ಆಫರ್ ಬಂತು. ಒಂದು ಆಫ್ ದ ಫಸ್ಟ್ ಒನ್ ವಾಸ್ ಇನ್ ಮ್ಯಾಂಗ್ಳೂರ್ ಓನ್ಲಿ, ಸೆಕೆಂಡ್ ಒನ್ ವಾಸ್ ಇನ್ ಗೋವಾ. ಸೊ ರೀಸೆಂಟ್ಲಿ ಗೋವಾದು ನಾನು ನಾವು ವರ್ಕ್ ಮಾಡ್ತಿರೋ ಪ್ರಾಜೆಕ್ಟ್ ಇದು ಮಠದ ಪ್ರಾಜೆಕ್ಟ್. ಆ್ಯಕ್ಚುಲಿ ಅವ್ರದ್ದು ಕೇಂದ್ರ ಮಠ ಅಬೌಟ್ 550 ಇಯರ್ಸ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಆ ಮಠದ್ದು. ಸೊ ಅದಕ್ಕೋಸ್ಕರ ದೇರ್ ವಾಸ್ ಅ ವೆರಿ ಬಿಗ್ ಫಂಕ್ಷನ್. ಆ ಮಠದ ಪ್ರಿಮೈಸಸಲ್ಲಿ 77 feet ಟಾಲ್ ಲಾರ್ಡ್ ಶ್ರೀರಾಮ್ ಸ್ಟ್ಯಾಚ್ಯೂ ಮೇಡ್ ಆಫ್ ಬ್ರಾನ್ಸ್ ಇನ್ಸ್ಟಾಲ್ ಮಾಡಿದ್ರು. ಅದಕ್ಕೆ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಿಸಿಟೆಡ್ ದ ಪ್ರಿಮೈಸಸ್. ವೃಕ್ಷ, ಒಂದೇ ನಿಮಿಷ, ನೀವಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಕಳೆದ ಬಾರಿ ಪ್ರೈಮ್ ಮಿನಿಸ್ಟ್ರು ಉಡುಪಿಗೆ ಬಂದ ಸಂದರ್ಭದಲ್ಲಿ ಅಲ್ಲಿಂದ ನೇರವಾಗಿ ಹೋಗಿದ್ದು ಇವಳು ಆರ್ಕಿಟೆಕ್ಟ್ ಆಗಿ ವರ್ಕ್ ಮಾಡಿದಂತಹ ಗೋವಾದ ಟೆಂಪಲ್ಗೆ ಅಂತ ನಿಮಗೆ ಗೊತ್ತಿರಲಿ. ಅಂದರೆ ನಮ್ಮ ಒಬ್ಬ ವಿದ್ಯಾರ್ಥಿ ಮಾಡಿರುವಂಥ ವರ್ಕ್ನ, ಯಾಕಂದರೆ ಅವ್ರು ಹೇಳ್ತಾ ಇದ್ರು ಪ್ರೈಮ್ ಮಿನಿಸ್ಟ್ರು ಆ ಟೆಂಪಲನ್ನು ನೋಡಿ ಯಾರು ಇದೆಲ್ಲ ವರ್ಕ್ ಮಾಡಿಸಿದ್ದು ಅಂತ ಕೇಳಿದ್ರು ಅಂತ ಹೇಳ್ತಾರೆ. ಪ್ಲೀಸ್ ಅದನ್ನ ಶೇರ್ ಮಾಡಿ. ಸೊ ಅವ್ರು ಆ್ಯಕ್ಚುಲಿ ಅದು ಐಡಲ್ ಇನಾಗ್ರೇಷನ್ಗೆ ಬಂದಿದ್ರು. ಆವಾಗ ಸ್ವಾಮೀಜಿ ಅವರು ಅವರಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದು. ಸೊ ಆ್ಯಕ್ಚುಲಿ ಆ ಪ್ರಾಜೆಕ್ಟಲ್ಲಿ 3 ಜನ ಆರ್ಕಿಟೆಕ್ಟ್ ಇದ್ದಾರೆ. ದ ಬಾಂಬೆ ಆರ್ಕಿಟೆಕ್ಟ್ ವಾಸ್ ದ ಚೀಫ್ ಆರ್ಕಿಟೆಕ್ಟ್ ಹೂ ಡಿಡ್ ದ ಮಾಸ್ಟರ್ ಪ್ಲಾನ್ ಫಾರ್ ದ ಪ್ರಾಜೆಕ್ಟ್. ಸೊ ಟೆಂಪಲಲ್ಲಿ ಅಲ್ಲಿರೋದು ದೇವರದ್ದು ಮೂರ್ತಿ ಇದೇನಿದೆಯೋ ಆ ಟೆಂಪಲ್ ಪ್ರಿಮೈಸಸ್ ಎಲ್ಲ ನಮ್ಮ ಆಫೀಸಲ್ಲಿ ಮಾಡಿದ್ದು. ವಿ ಡಿಸೈನ್ ದ ಪ್ರಿಮೈಸಸ್ ಫಾರ್ ದ್ಯಾಟ್. ಮತ್ತು ಸ್ವಾಮೀಜಿ ಅವ್ರ ದೇವ್ರು ಇಡಲಿಕ್ಕೆ ಇನ್ನೊಂದು ಪ್ರಿಮೈಸಸ್ ಇತ್ತು. ದ್ಯಾಟ್ ವಾಸ್ ಡನ್ ಬೈ ಅನ್ ಟೀಮ್ ಫ್ರಮ್ ಸಿರ್ಸಿ. ಸೊ PM has visited the part which we have designed and developed, and we did the entire building design, marble flooring with inlay work ide. Then there is wooden false ceiling work and everything. And PM has also mentioned that the architecture and the environment of the place is very nice and spiritually very strong anta our speechally sa helidare. So this, it is not an expected irlilla that PM would come, he would visit the place which I was part of the design and execution alli anta. So these little moments are something which is like encouraging, because we never know who is going to visit our place. Now so many ministers, then people from different working as CEO and MD in various top institutions in India have all visited this temple now during this function. So ಇಂಥದ್ದೆಲ್ಲ ಒಂದು ರೆಕಗ್ನಿಷನ್ ಆ್ಯಂಡ್ ಪೀಪಲ್ ಅಪ್ರೋಚ್ ಆ್ಯಂಡ್ ಆಸ್ಕ್ ಯಾರು ಡಿಸೈನ್ ಮಾಡಿದ್ದು, ಎಲ್ಲಿಂದ ನೀವು ಯಾವುದೆಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ದೀರಾ ಅಂತ ಎಲ್ಲ. ಸೊ ಹೀಗೆ ನಮಗೆ ದಿಸ್ ಹ್ಯಾಸ್ ಗಿವನ್ ಮಿ ಲಾಟ್ ಆಫ್ ಕನೆಕ್ಟ್ ಟು ಪೀಪಲ್ ಹೂ ಆರ್ ಪಾರ್ಟ್ ಆಫ್ ದ ಕಮಿಟಿ, ಹೂ ವಿಸಿಟೆಡ್. ಎಲ್ಲರೂ ಎನ್ಕ್ವೈರಿ ಮಾಡಿದಾಗ ದಿಸ್ ಇಸ್ ಹೌ ವಿ ಡೂ ದ ನೆಟ್ವರ್ಕಿಂಗ್ ಥ್ರೂ ಅವರ್ ಪ್ರಾಜೆಕ್ಟ್ಸ್, ಥ್ರೂ ಅವರ್ ವರ್ಕ್. ಇಟ್ ಇಸ್ ನಾಟ್ ಆಲ್ವೇಸ್ ಅಬೌಟ್ ನಾವೇ ಹೋಗ್ಬಿಟ್ಟು ಮಾತಾಡಬೇಕಂತ ಇಲ್ಲ. ಅವರ್ ವರ್ಕ್ ಇಸ್ ಇಟ್ ಸೆಲ್ಫ್ a media to convey whatever we are good at, and that leads to more networking and projects namige atara barutte. So this was very recent, November 28th ge PM had come, and I was also felicitated on December 4th by Swamiji on the Sabha Karyakram as well as an associate architect for one of the firms which is part of this mega project. The project is about 150-200 crores the project avella. So being part of this mega project itself is such a big thing for me. Hardly 7 to 8 years experience. I had never thought that I would get chance to, be part of this kind of big projects where the cost of the project is nothing less than 5-10 crores and all of that. The minimum there was about 5-6 crores nan work madiro project. So I never thought I would get this kind of opportunity, and the mentorship which my boss has given, like full on support ನನಗೆ ಸಿಕ್ಕಿದೆ to go ahead, talk to people and all. I was a very silent child when I was in school. I'm sure most of my teachers are nodding here in agreement. But now this has given me lot of opportunities schoolally that I talk
to a lot of people. I have interacted with ministers, then MD, CEO of different companies who are part of the, Matak, the committee lalla. So I've learnt a lot from them, and I have helped them a lot in getting this whole thing come together. So this is really a blessing for me to be part of these kind of once in a lifetime projects. ಥ್ಯಾಂಕ್ ಯು ವೃಕ್ಷಾ. ಯಾಕೆಂದರೆ ನಾವು ನೆಕ್ಸ್ಟು ಗೋವಾಕ್ಕೆ ಏನಾದ್ರು ನಮ್ಮದು ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಇವಳ ಟೆಂಪಲ್ಗೆ ಕಂಪಲ್ಸರಿ ನಾವು ವಿಸಿಟ್ ಮಾಡ್ತೀವಿ, ಅದರಲ್ಲಿ ಯಾವುದೇ ಡೆಫಿನೆಟ್ಲಿ ಪ್ಲೀಸ್. ಥ್ಯಾಂಕ್ ಯು. ಸಾಗರ್, ನಿಂದು ಫಸ್ಟು ಸ್ಮಾಲ್ ಮೂವಿ ಫಸ್ಟ್ ಮಾಡಿದೆ, ಆಮೇಲೆ ದೊಡ್ಡ ಮೂವಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ. ಆಗಿನ ಕಾಲದ ಅನುಭವಗಳು ಹೇಗಿರುತ್ತೆ? ಯಾಕಂದರೆ ದೊಡ್ಡ ದೊಡ್ಡ ನಾಯಕರನ್ನ ಸಿನಿಮಾಗಳಿಗೆ ಹಾಕ್ಕೊಂಡು ಮಾಡುವಂಥದ್ದಷ್ಟು ಈಸಿ ಅಲ್ಲ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಮದು? ಸರ್, ಆ್ಯಕ್ಚುಲಿ ಸ್ಟೋರೀಸ್ ಬರ್ದಾದ್ಮೇಲೆ ತುಂಬ ಜನಕ್ಕೆ ನರೇಟ್ ಮಾಡ್ತೀವಿ, ತುಂಬ ಜನ ಒಪ್ಕೊಳ್ಳೋದಿಲ್ಲ. ಲೈಕ್ ಅಂದರೆ ಏನಾಗುತ್ತೆ, ಈಗ ಬೇಸಿಕಲಿ ನಮ್ಮ ಮನೇಲಿ ಥರ ಹೋಗಿ ಅಪ್ಪನ ಹತ್ರ ಫಿಲಮ್ ಮೇಕಿಂಗ್ ಮಾಡ್ತೀವಿ ಅಂದಾಗ ಕೈಗೆ ಸಿಗೋದ್ರಲ್ಲೆಲ್ಲ ಹೊಡಿತಾರಲ್ಲ, ಅದೇ ಥರ ತುಂಬ ಜನ ರಿಜೆಕ್ಟ್ ಮಾಡ್ತಾರೆ ಸ್ಟೋರೀಸು. ಲೈಕ್ ಇಲ್ಲ, ಈ ಥರ ವರ್ಕ್ ಆಗಲ್ಲ, ಸ್ಟೋರಿ ಚೆನ್ನಾಗಿಲ್ಲ, ಇಲ್ಲ ನಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇಟ್ಟು ಗೇಜ್ ಮಾಡ್ತಾರೆ. ಸೊ ನನಗೆ ಕಿಶೋರ್ ಸರ್, ಲೈಕ್ ಐ ವಾಸ್ ಅ ಹ್ಯೂಜ್ ಫ್ಯಾನ್ ಆಫ್ ಕಿಶೋರ್ ಸರ್. ಸೊ ನಾನು ಕಿಶೋರ್ ಸರಿಗೆ ಬಂದು ಐ ಸೆಂಟ್ ಹಿಮ್ ದ ಸಿನಾಪ್ಸಿಸ್. ಸರ್, ಈ ಥರ ಒಂದು ಆಲ್ಮೋಸ್ಟ್ ರಿಯಲ್ ಇನ್ಸಿಡೆಂಟ್ ಥರ ಒಂದು ಮೈಸೂರಲ್ಲಿ ಒಂದು ರಿಯಲ್ ಇನ್ಸಿಡೆಂಟ್ ನಡೆದಿದ್ದು. ಅದು ನಾನು ಫಸ್ಟ್ ಫಿಲಮ್ ಮಾಡಿದ್ದು. ಒಂದು 8 minutes ಆಫ್ ಇಟ್ ವಾಸ್ ಅ ರಿಯಲ್ ಇನ್ಸಿಡೆಂಟ್. ಸೊ ಅದನ್ನು ಕಿಶೋರ್ ಸರಿಗೆ ಕಳಿಸಿ, ಸರ್ ಇದೊಂದು ರಿಯಲ್ ಇನ್ಸಿಡೆಂಟು, ಲೈಕ್ ನಾವು ಮೂವಿಲಿ ರಿಯಲ್ ಇನ್ಸಿಡೆಂಟ್ ಅಂತ ಹೇಳಲ್ಲ, ಬಟ್ ನೀವು ಮಾಡಿದ್ರೆ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಅಂತ ನಾನು ಸರಿಗೆ ಕಳಿಸಿದೆ. ಸರ್ ಸಿನಾಪ್ಸಿಸ್ ಓದ್ಬಿಟ್ಟು ಡೆವಲಪ್ ಮಾಡೋಣ ಅಂತ ಹೇಳಿದರು. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಲೈಕ್ ಫಸ್ಟ್ ಎಕ್ಸ್ಪೀರಿಯನ್ಸ್ ವಾಸ್ ವಿತ್ ಕಿಶೋರ್ ಸರ್, ಆ್ಯಂಡ್ ಹಿ ಈಸ್ ವೆರಿ ಕಂಫರ್ಟಬಲ್ ಟು ವರ್ಕ್. ಒಂದು ನಿಮಿಷ, ಕಿಶೋರ್ ಸರ್ ಅಂತ ಹೇಳಿದ್ರೆ ಕಾಂತಾರದಲ್ಲಿ ಫಾರೆಸ್ಟ್ ಆಫೀಸರ್ ಆಗಿದೆ. ಎಸ್ ಸರ್. ಸೊ ಬಿಕಾಸ್ ಅವರು ಆಲ್ರೆಡಿ ಲೈಕ್ ತುಂಬ ದೊಡ್ಡ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿ ಅವ್ರು ಆಮೇಲೆ ಬಿಕಾಸ್ ಈಗ ನನ್ನ ಫಿಲಮ್ ಸೆಟ್ಟಲ್ಲಿ ಲಿವಿಂಗ್ ಕಿಶೋರ್ ಸರ್ ಎಲ್ಲರ ಎಕ್ಸ್ಪೀರಿಯನ್ಸ್ ಸೇರಿಸಿದ್ರು ಒಂದು 20 ವರ್ಷ 30 ವರ್ಷ ಅಷ್ಟೇ. ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ಸೇರಿಸಿದ್ರೆ, ನಮ್ಮೆಲ್ಲರ ಎಕ್ಸ್ಪೀರಿಯನ್ಸ್ ಸೇರಿಸಿದ್ರು ಅವ್ರ ಎಕ್ಸ್ಪೀರಿಯನ್ಸ್ ಅಷ್ಟು ಆಗಲ್ಲ. ಆ್ಯಂಡ್ ಮೋರ್ ಓವರ್ ಅವ್ರು ತುಂಬ ಕಂಫರ್ಟಬಲ್ ಆಗಿದ್ರು. ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸಿಂದ ಇವಾಗ ದ ಕರೆಂಟ್ ಫಿಲಮಲ್ಲಿ ನಾನು ವರ್ಕ್ ಮಾಡ್ತಾ ಇರೋ ಚಾರ್ಲಿ ಸರ್ ಅಂತ, ಅವರು 850 ಫಿಲ್ಮ್ಸ್ ಮಾಡಿದ್ದಾರೆ. ದೆನ್ ಅಗೇನ್ ಕಿಶೋರ್ ಸರ್ ಇದ್ದಾರೆ, ಮಹೇಂದ್ರನ್ ಇದ್ದಾರೆ. ಸೊ ಬಿಕಾಸ್ ಅವ್ರ ಜೊತೆ ವರ್ಕ್ ಮಾಡಿದ್ರಿಂದ ಇವಾಗ ಸ್ವಲ್ಪ ಪ್ರೋಸೆಸ್ ಈಸಿ ಆಗಿದೆ. ಆ್ಯಂಡ್ ಬಿಕಾಸ್ ಆಫ್ ಕಿಶೋರ್ ಸರ್, ದ ಫಸ್ಟ್ ಸ್ಟೇಜ್ ದಟ್ ಐ ಗಾಟ್ ಇಸ್ ಬಿಕಾಸ್ ಆಫ್ ಕಿಶೋರ್ ಸರ್. ಸೊ ಆ ಥರ ಯಾರಾದರೂ ಒಬ್ಬರು ನಮ್ಮ ಕತೆ ಕೇಳಿ ಇಂಟ್ರೆಸ್ಟೆಡ್ ಅಂತ ಬಂದಾಗ ಅದರ್ ಥಿಂಗ್ಸ್ ವಿಲ್ ಫಾಲ್ ಇನ್ ಪ್ಲೇಸ್. ಥ್ಯಾಂಕ್ ಯು ಸಾಗರ್. ಪ್ರಿಯಾಂಕಾ, ಸಾಮಾನ್ಯವಾಗಿ ಈ ಮೀಡಿಯಾಗಳಿಗೆ ಹೋದ ಸಂದರ್ಭದಲ್ಲಿ ತುಂಬ ವೆರೈಟಿ ಎಕ್ಸ್ಪೀರಿಯನ್ಸ್ ಎಲ್ಲ ಇರುತ್ತೆ. ಅಂದರೆ ಸ್ಕ್ರೀನಲ್ಲಿ ಕಾಣುವಂಥದ್ದೇ ಬೇರೆ, ಅದರ ಸ್ಕ್ರೀನ್ನ ಹಿಂದೆ ನಡೆಯುವಂಥ ಕೆಲಸಗಳೇ ಬೇರೆ. ಈ ಅನುಭವಗಳೆಲ್ಲ ಹೇಗಿತ್ತು ನಿಮ್ಮ ಜರ್ನಿಯಲ್ಲಿ? ಫಸ್ಟ್ ಜಾಬ್ ನಂದು ಆಗಿದ್ದು CNBC TV 18. ದಟ್ ವಾಸ್ ಇನ್ ಮುಂಬೈ. ಸೊ ಇಫ್ ಯು ಡೋಂಟ್ ನೋ, ಇಟ್ಸ್ ಅ ಬಿಸ್ನೆಸ್ ನ್ಯೂಸ್ ಚಾನಲ್. ಸೊ ಐ ವಾಸ್ ಹೈಯರ್ಡ್ ಆ್ಯಸ್ ಅನ್ ಅಸಿಸ್ಟೆಂಟ್ ಪ್ರೊಡ್ಯೂಸರ್ ಅಂತ ನಾನು ಯಾರಿಗಾರು ಹೇಳಿದ್ರೆ ದೇ ಪ್ರಾಬಬ್ಲಿ ಹ್ಯಾವ್ ನೋ ಐಡಿಯಾ. ನೀವೇನು ಫೈನಾನ್ಸಿಂಗ್ ಮಾಡ್ತೀರಾ ಏನು ಹಂಗಂತಾರೆ. ಬೇಸಿಕ್ಲಿ ನೀವು ಆ್ಯಂಕರ್, ಯು ಸಿ ದೆಮ್ ಆನ್ ಸ್ಕ್ರೀನ್, ರೈಟ್? ಐ ಮೀನ್ ಡಿಸ್ಕಷನ್ ಆಗಬೇಕಾದ್ರೆ ಅಫ್ಕೋರ್ಸ್ ದೇರ್ ಆರ್ ಟೈಮ್ಸ್, ದೇರ್ ಆರ್ ಶೋಸ್ ವೆ ದೇ ಟಾಕ್ ಆನ್ ದೇರ್ ಓನ್, ಬಟ್ ಮೋಸ್ಟ್ ಆಫ್ ದ ಟೈಮ್ someone has to write it for them. So that's the kind of work I did. Not fancy. ಇನ್ ಕೇಸ್ ಏನಾದ್ರು ನನಗೆ ಕಾಮರ್ಸ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇದ್ದಿದ್ರೆ ಪ್ರಾಬಬ್ಲಿ ಐ ವುಡ್ ಹ್ಯಾವ್ ಸ್ಟೇಡ್ ಆನ್ ವಿತ್ CNBC TV 18 ಬಿಕಾಸ್ ಇಟ್ಸ್ ಅ ವೆರಿ ನೈಸ್ ಚಾನಲ್. ಆ್ಯಂಡ್ ಆನ್ಸರಿಂಗ್ ಯುವರ್ ಕ್ವೆಶ್ಚನ್, ಇಫ್ ದೇರ್ ಇಸ್ ಎನಿ ಡಿಸ್ಕ್ರಿಪೆನ್ಸಿ ಇನ್ ಟರ್ಮ್ಸ್ ಆಫ್ ನಾವೇನು ಅನ್ಕೋತೀವಿ ಆ್ಯಂಡ್ ಹೌ ಜರ್ನಲಿಸಮ್ ಇಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಗಿರೋದು, I was working with News 9 back then. I was a reporter, but it was a digital news channel where I had to write for the website. Randomly, I just got an opportunity to work with India Today news channel as a reporter, as a television reporter. I had specialized in television reporting and post-graduation diploma ali, and I was like, okay, why not use it? Because ನಮ್ಮ ಜರ್ನಲಿಸಮ್ ಫೀಲ್ಡಲ್ಲಿ just because you specialize in this doesn't mean you'll get this job. There are only a handful of jobs. So I like, okay, let me give this a shot as well. I did. I survived in India Today for 3 months. It was an experience of its own altogether, but I used to get calls in the middle of the night. Something has happened. Please pack your bags and just leave. We have to go to Mangalore. We have to go somewhere else. And you do thrive on it, but I think, it looks very fancy. TV ಮುಂದೆ ಇದೆಯಾ, TV ರಿಪೋರ್ಟಿಂಗ್ ಮಾಡ್ತಿದ್ಯಾ, ಟಿವಿಯಲ್ಲಿ ಬರ್ತೀಯಾ, ಆ್ಯಂಕರಿಂಗ್ ಮಾಡ್ಬೋದು.
Yeah, but on the ground, the kind of work and commitment it takes is something else. Yes, there are a lot of people who thrive on it, which is good for them. I did, but on a long-term basis, I think it's just not me. I probably enjoyed writing more than that, but it was an experience of its own. ವೃಕ್ಷ, ಸಾಮಾನ್ಯವಾಗಿ ನಾವು ಸುಮಾರು ಕೆಲಸ ಮಾಡ್ತಾನೆ ಇರ್ತೀವಿ. ನಿಮಗೆ ಮರೀಲಿಕ್ಕೆ ಆಗದೆ ಇರುವ ಒಳ್ಳೆ ಇನ್ಸಿಡೆಂಟ್ ಯಾವ್ದಾದ್ರು ಇದೆ ಅಂತ ಅನಿಸಿದರೆ ಸ್ಟೂಡೆಂಟ್ಸ್ ಜೊತೆಗೆ ಶೇರ್ ಮಾಡ್ಬೋದಾ? ಮರೆಯೋಕ್ಕಾಗದೇ ಇರೋದಂದರೆ ಹಾಗೆ ಸುಮಾರಿದೆ. ಬಿಕಾಸ್ ನಮ್ಮ ಫೀಲ್ಡಲ್ಲಿ ಎವ್ರಿ ಡೇ ಇಸ್ ಲೈಕ್ ಚಾಲೆಂಜ್. ಸೊ ಒಂದಲ್ಲ ಒಂದು ಸೈಟಿಂದ ಕಾಲ್ ಬರುತ್ತೆ, ಮೇಡಮ್ ಇದು ರಾಂಗ್ ಆಗಿದೆ, ಏನು ಮಾಡೋದು ಅಂತ. ಮೇಡಮ್ ಇದು ಮೆಟೀರಿಯಲ್ ರೀಚ್ ಆಗಿಲ್ಲ, ಯಾವಾಗ ಬರುತ್ತೆ ಅಂತ. ಸೊ I was not only designing buildings, but I was also working as a project manager and coordinator for my office in this, any of the projects for that matter. So design phase ಇಂದ ಹಿಡಿದು ಹ್ಯಾಂಡ್ ಓವರ್ ತನಕ ಪ್ರತಿಯೊಂದರಲ್ಲೂ ಇರುತ್ತೆ. ಸೊ ಈಗ ಒಂದು ಟೆಂಪಲ್ ಪ್ರಾಜೆಕ್ಟ್ ಇನ್ ಗೋವಾದಲ್ಲಿ ರೀಸೆಂಟ್ಲಿ ಹೇಗಾಯ್ತಂತೆ, ನಾವು ಆ್ಯಕ್ಚುಲಿ ಕೆಲವೊಂದು ಎಲಿಮೆಂಟ್ಸ್ ಬಿಲ್ಡಿಂಗಲ್ಲಿ ಡಿಸೈನಲ್ಲಿ ನಾವು ಥಿಂಕ್ ಮಾಡಿರಲಿಲ್ಲ. ಬಟ್ ಇವೆಂಚುಲಿ ಸಿಚುವೇಶನ್ಸ್ ಹೇಗಾಯ್ತಂದರೆ ಒಂದು ಸತಿ ನಮಗೆ 2 ವಿಂಡೋ ಫ್ರೇಮ್ಸ್ ಎಕ್ಸ್ಟ್ರಾ ಆಯಿತು. ಲೆಕ್ಕ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕಮ್ಮಿ ಆಯಿತು. ಸೊ ಮತ್ತೆ ಏನು ಮಾಡೋದು ಅಂತ ವಿ ಥಾಟ್ ಸೆಕೆಂಡ್ ಫ್ಲೋರಲ್ಲಿ ವಿಲ್ ಗಿವ್ ಎನ್ ಅಡಿಷ್ನಲ್ ವಿಂಡೋ ಅಂತ. ಅಪ್ಯಾರೆಂಟ್ಲಿ ಆ ಹಳೆ ಬಿಲ್ಡಿಂಗ್, ಆ ದೇವಸ್ಥಾನದಲ್ಲಿ ಏನಿತ್ತೋ ಅದ್ರದ್ದು ಎಲಿವೇಶನಲ್ಲಿ ಅದೇ ಜಾಗದಲ್ಲಿ 2 ವಿಂಡೋ ಇತ್ತು. ನಾವು ವಿ ವರ್ ಟ್ರೈಂಗ್ ಟು ರೀಕ್ರಿಯೇಟ್ ದ ಎಲಿವೇಶನ್ ಆಫ್ ದ ಓಲ್ಡ್ ಬಿಲ್ಡಿಂಗ್ ಇನ್ ದ ನ್ಯೂ ಒನ್ ಆಲ್ಸೋ. ಬಟ್ ನಾವು ಅದು 2 ವಿಂಡೋ ಸೆಕೆಂಡ್ ಫ್ಲೋರಲ್ಲಿರೋದು ಮರ್ತಿದ್ದೀವಿ, ಗ್ರೌಂಡ್ ಫ್ಲೋರ್ ಮಾತ್ರ ನೋಡಿದ್ದು ನಾವು. So eventually those 2 windows which were extra came into the place where it was rightfully there before. So ಇಂಥದ್ದು ಸುಮಾರೆಲ್ಲ ಅನ್ಎಕ್ಸ್ಪೆಕ್ಟೆಡ್ಲಿ ನನಗೆ ಈ ಗೋವಾ ಪ್ರಾಜೆಕ್ಟ್ ಎಲ್ಲ ಇತ್ತು. ದಿಸ್ ಇಸ್ ಒನ್ ಜಸ್ಟ್ ಎಕ್ಸ್ಪೀರಿಯನ್ಸ್. ಬಟ್ ಸುಮಾರೆಲ್ಲ ನಾವು ಅಂದ್ಕೊಂಡಿರಲಿಲ್ಲ. ಲೈಕ್ ವಿ ಡಿಡ್ ಒನ್ ಎಂಟ್ರೆನ್ಸ್ ಕಾರಿಡಾರ್ ಅಂತ ಸ್ಟೆಪ್ಸ್ ಮಾಡಿದ್ವಿ ಮೇಲಿಂದ. ಟೆಂಪಲ್ ಆ್ಯಂಡ್ ದ ಎಂಟ್ರೆನ್ಸ್ ಇಸ್ ಲೈಕ್ 3 meters ಡಿಫ್ರೆನ್ಸ್ ಇದೆ, 10 feet ಅಪ್ರಾಕ್ಸಿಮೇಟ್ಲಿ. ಸೊ ನಾವು ಫುಲ್ ಸ್ಟೆಪ್ಸ್ ಕೊಟ್ಟಿದ್ವಿ. ಆ್ಯಂಡ್ ಎಂಟ್ರೆನ್ಸ್ ಬಾಗಿಲು ನಾವು ಆಯಾ ಪ್ರಕಾರ ಸಣ್ಣದಿಟ್ವಿ. ಬಟ್ ದೆನ್ ಲೇಟರ್ ಸ್ವಾಮೀಜಿ ಹೇಳಿದ್ರು ಮೇನ್ ಡೋರಿಂದನೂ ಗರ್ಭಗುಡಿ ಕಾಣಬೇಕು ಅಂತ, ಸೊ ದೊಡ್ಡದು ಮಾಡಿ ಡೋರು ಅಂತ. ಸೊ ಆಯಾ ನೋಡಿ ಅಷ್ಟು ಅಬೌಟ್ 18 feet ಲಾಂಗ್ ಇದು ನಾವು ಹೈಟ್ ಇದು ಡೋರ್ ಮಾಡಲಿಕ್ಕೆ ನಮಗೆ ಸಿಂಗಲ್ ಪೀಸ್ ವುಡ್ ಸಿಗಬೇಕು, ಟೀಕ್ ವುಡ್ ಫಾರ್ ಫ್ರೇಮ್. ಅದು ವುಡ್ ಸಿಕ್ಕಿ ಮತ್ತೆ ಸ್ವಾಮೀಜಿಗೆ ಹೇಳಿದ್ವಿ ವಿಲ್ ಡೂ ದ ಡೋರ್ ಅಂತ. ಈಗ ಡೋರ್ ಎಷ್ಟು ದೊಡ್ಡದಿದೆ ಅಂದರೆ ನಾವು ಮೇನ್ ಡೋರಿಂದ ನಿಂತ್ಕೊಂಡ್ರು ಒಳಗಡೆ ಆಗೋ ಉತ್ಸವ, ಆರತಿ ಎಲ್ಲದೂ ನೋಡ್ಬೋದು. ಇದೆಲ್ಲ ನಾವು ಪ್ಲ್ಯಾನ್ ಮಾಡಿದ್ದಲ್ಲ. ಸ್ಟೆಪ್ಸ್ ಮೇಲೆಲ್ಲ ಜನ ಕೂತ್ಕೊಂಡು ಎಲ್ಲ ಉತ್ಸವ ನೋಡ್ತಿದ್ದಾರೆ. ಅದು ಲೈವ್ ಟೆಲಿಕಾಸ್ಟ್ ಆಗ್ತಿರುವ ಇವೆಲ್ಲ ನಾವಿದು ಈ ಥರ ಅಂದ್ಕೊಂಡೇ ಇರಲಿಲ್ಲ. ವಿ ಡಿಂಟ್ ಪ್ಲ್ಯಾನ್ ಇಟ್ ಫಾರ್ ದಿಸ್, ಬಟ್ ಇವೆಂಚುಲಿ ಇಟ್ ಹ್ಯಾಪನ್ಡ್. ಸೊ these are like tiny miracles ಅನ್ಬೋದು, which was like unexpected, and these are little moments of joy ನಮಗೆ. ಸೊ ಹೀಗೆಲ್ಲ ಒಂದು ವಿಷಯ ಇರುತ್ತೆ. ಆ್ಯಂಡ್ ಅನದರ್ ಥಿಂಗ್ ಇಸ್ ಗೆಟಿಂಗ್ ಟು ಕನೆಕ್ಟ್ ಆ್ಯಂಡ್ ಅಟೆಂಡ್ ಮೀಟಿಂಗ್ಸ್ ವಿತ್ ಅ ಲಾಟ್ ಆಫ್ dignitaries as well, because architecture field alli there are very less representation of women anbodhu iga, especially government projects alli there is like a room on all this temple project, there's a room like all men. So ನಾನು ಒಬ್ಳೆ ಎಲ್ಲೋ ಒಂದು ಕಾರ್ನರಲ್ಲಿ ಇರ್ತಿದ್ದೆ, ಲೈಕ್ ಅನದರ್ ಇಂಜಿನಿಯರ್ ಯಾರಾದರೂ ಇದ್ದರೆ. ಸೊ ಆನ್ ಫೀಲ್ಡ್ ಹೋಗಿ ಕೆಲಸ ಮಾಡೋದ್ರಲ್ಲಿ ವಿಮೆನ್ ದೇರ್ ಆರ್ ವೆರಿ ಲೆಸ್ ಔಟ್ ದೇರ್ ಇನ್ ವಿಚ್ ಎವರ್ ಪ್ರಾಜೆಕ್ಟ್ಸ್ ಐ ವರ್ಕ್ಡ್. ಸೊ ಇಟ್ ಈಸ್ ರಿಯಲಿ ಅ ಬ್ಲೆಸ್ಸಿಂಗ್ ಫಾರ್ ಮೀ ಟು ರೆಪ್ರೆಸೆಂಟ್ ವುಮೆನ್ ಆ್ಯಂಡ್ ಆಲ್ಸೋ ಬಿ ಪಾರ್ಟ್ ಆಫ್ ಇಟ್ ಆ್ಯಂಡ್ ಟೇಕ್ ಅಪ್ ದೀಸ್ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟೀಸ್, ಬಿಕಾಸ್ ಐ ರಿಯಲಿ ಫೀಲ್ ಎವ್ರಿಬಡಿ ಕ್ಯಾನ್, ದೇ ಜಸ್ಟ್ ನೀಡ್ ಟು ಪುಟ್ ಇನ್ ದಟ್ ಎಫರ್ಟ್ ಅಂತ. ಥ್ಯಾಂಕ್ ಯು ವೃಕ್ಷ. ಸಾಗರ್ನ ಒಂದು ಕ್ಲಿಪ್ಪಿಂಗ್ಸನ್ನು ಇಲ್ಲಿ ನೋಡೋಣ, ಆಮೇಲೆ ಅವ್ರ ಜೊತೆಗೆ ಮಾತುಗಳು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಓಕೆ, ಅಲ್ಲಿ ತನಕ ನಾವು ಮಾತಾಡ್ತಾ ಇರೋಣ. ನಿಮಗೆ ಆಗಿರುವಂಥ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ಗಳು ಏನಿದೆ ಅವುಗಳ ಬಗ್ಗೆ ಮಾತಾಡ್ತಾ ಇರಿ ಸರ್. ಆ್ಯಕ್ಚುಲಿ ಏನು ಹೇಳೋದು, ಫಸ್ಟ್ ಮೂವಿ ಆರ್ ಲೈಕ್ ಫಸ್ಟ್ ಶಾರ್ಟ್ ಫಿಲಮ್ ಏನಿದೆ, ಸೊ ನಾವು 5th ಫಿಲಮ್, 4th ಫಿಲಮ್, 3rd ಫಿಲಮ್ ಇದೆಲ್ಲ ಅಂದರೆ ಇನ್ನೋಸೆನ್ಸ್ ಆಫ್ ಅ ಬಿಗಿನರ್ ಅನ್ನೋದು ಬರೀ ಫಸ್ಟಲ್ಲಿ ಮಾತ್ರ ಇರುತ್ತೆ. ಲೈಕ್ ಫಸ್ಟ್ ಇವನ್ ಎಲ್ಲ ಕಡೆ ಫಸ್ಟ್ ಪ್ರಾಜೆಕ್ಟ್. ಸೊ ಆ ಥರ ಅನಾಮಧೇಯ ಬಂದು ಇಟ್ಸ್ ಅ ವೆರಿ ಸ್ಪೆಷಲ್ ಪ್ರಾಜೆಕ್ಟ್ ಟು ಮೀ. ಅದರಲ್ಲಿ ಏನಂದರೆ ಒಂದು ನಂಬರ್ ಆಫ್ ಡೇಸ್ ಪ್ಲ್ಯಾನ್ ಮಾಡಿದ್ವಿ, ಶೂಟ್ ಎಲ್ಲ ನಾರ್ಮಲಾಗಿ ಆಗ್ತಾಯಿತ್ತು. ಬಟ್ ಏನೊಂದು ಸಿಚುವೇಶನ್ ಅಂದರೆ, ಈಗ ನಾವು
ಒಂದು ಇಂಡೋರ್ ಪ್ಲಾನ್ ಮಾಡಿರ್ತೀವಿ, ಇಲ್ಲ ಔಟ್ಡೋರ್ ಪ್ಲಾನ್ ಮಾಡಿರ್ತೀವಿ, ರೈನ್ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ನಾವು ಎಷ್ಟೇ ವೆದರ್ ರಿಪೋರ್ಟ್ ಎಲ್ಲ ನೋಡಿಕೊಂಡ್ರು ರೈನ್ ಬಂದು ರ್ಯಾಂಡಮ್ ಆಗಿ ನಾವು ಬಂದ್ಬಿಡುತ್ತೆ. ಸೊ ಬಟ್ ಐ ವಾಸ್ ನಾಟ್ ಎಂಜಾಯಿಂಗ್ ದ ಪ್ರೋಸೆಸ್. ಸೊ ಮಳೆ ಬಂದ ಕೂಡಲೇ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ, ಏನು ನೋಡಿರಲಿಲ್ವಾ ಪ್ರೊಡಕ್ಷನಿಗೆಲ್ಲ ಬೈತ್ಕೊಂಡು ಏನು ಹಿಂಗೆ ಮಾಡ್ತಾ ಇದ್ದೀವಿ, ಆ ಥರ ಮಾಡ್ತಾ ಇದ್ದೀವಿ. ಸೊ ತುಂಬ ಮಳೆ ಹೆಂಗೆ ಬರ್ತಾ ಇದೆ ಅಂದರೆ ನಮ್ಮದು ಸೆಟ್ ಹಾಕಿರೋದೆಲ್ಲ ಒಳಗಡೆ ಸೋರ್ತಾ ಇದೆ. ಸೊ ನಾನು ಹೋಗಿ ಸರಿ ಎಲ್ಲ ಬಂದು ಸರಿ ಏನು ಮಾಡೋದು ಇವಾಗ ಶೂಟ್ ಸ್ಟಾಪ್ ಮಾಡೋದ, ಸದ್ಯ ಬೇಡ ಹೊರಗಡೆ ಒಂದು ಕ್ಯಾನೋಪಿ ಹಾಕಿ ಎಲ್ಲರೂ ಟೀ ಕುಡಿಯೋಣ ಆಮೇಲೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ದ ಪ್ರೋಸೆಸ್ ಆ ಫಸ್ಟ್ ಫಿಲಮಲ್ಲಿ ಇದ್ದಿದ್ದು ಇನ್ನೋಸೆನ್ಸು ಇವಾಗ ಪ್ರಾಬ್ಲಿ ಸೆಕೆಂಡ್ ಫಿಲಮಲ್ಲಿ ಇಲ್ಲ. ಬಟ್ ದಟ್ಸ್ ವೈ ಲೈಕ್ ಅನಾಮಧೇಯ ಇಸ್ ವೆರಿ ಸ್ಪೆಷಲ್ ದ್ಯಾಟ್ ವೇ. ಎಸ್, ಪ್ಲೇ ಮಾಡಿ. ಈ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರುವಾಗ ಕೆಲವು ಸರಿ ತುಂಬ ಚಾಲೆಂಜಸ್ ಎಲ್ಲ ಬರುತ್ತೆ, ಕೆಲವು ಸರಿ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ಅನಿಸುತ್ತೆ. ಎರಡನೇದಾಗಿ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡ್ತಾ ಇರುವಾಗ ಯಾವುದೋ ಕೆಲವು ಪ್ರೆಷರ್ಗಳಿಗೆ ಒಳಗಾಗಬೇಕು ಅಂತ ಅನಿಸುತ್ತೆ. ನಿಮ್ಮ ಜೀವನದಲ್ಲಿ ಆ ತರಹದ ವಾಸ್ತವ ಚಾಲೆಂಜಸ್ಗಳು ಏನಾರು ಇದ್ವಾ, ಅದನ್ನು ಹೇಗೆ ಫೇಸ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಹೇಳಿ. ಇಫ್ ಯು ಫಾಲೋಯಿಂಗ್ ನ್ಯೂಸ್, ಈಗ ಯು ವಿಲ್ ನೋ ದ ಸ್ಟೇಟ್ ಆಫ್ ದ ಮೀಡಿಯಾ ಇನ್ ದಿಸ್ ಕಂಟ್ರಿ ಹೆಂಗಿದೆ ಅನ್ನೋದು, ವಿಚ್ ಇಸ್ ವೆರಿ ಸ್ಯಾಡ್. ಎಸ್ಪೆಷಲಿ ನೆಕ್ಸ್ಟ್ ಜನ್ರೇಷನ್ ಆಫ್ ಜರ್ನಲಿಸ್ಟ್ ಬರೋರಿಗೆ ಯಾಕೆ ಬರಬೇಕು ಜರ್ನಲಿಸಮ್ಗೆ ಅಂತ ಅನಿಸುತ್ತೆ ವೆನ್ ಯು ಸಿ ದ್ಯಾಟ್. ಎಸ್ಪೆಷಲಿ ಲಕ್ಕಿಲಿ ನನ್ನ ಲಾಸ್ಟ್ ಜಾಬ್ ಎತ್ ಹಿಂದೂಸ್ತಾನ್ ಟೈಮ್ಸ್ ನ್ಯೂಸ್ ಪೇಪರಲ್ಲಿ ಸ್ವಲ್ಪ ಕಡಿಮೆ, ಅಷ್ಟು ಮಾಡೋಕ್ಕಾಗಲ್ಲ. ಬಟ್ ವೆನ್ ಯು ಸಿ ಟೆಲಿವಿಷನ್ ಚಾನಲ್ಸ್, ಎಸ್ಪೆಷಲಿ ಇಫ್ ಯು ಆರ್ ವಾಚಿಂಗ್ ಎವ್ರಿ ಡೇ, ಬೀಟ್ ಎನಿ, ಡೋಂಟ್ ವಾಂಟ್ ಟು ನೇಮ್, ಟೆಲಿವಿಷನ್ ಚಾನಲ್ ಯಾವ್ದು ಹಾಕಿದ್ರು ನಥಿಂಗ್ ಈಸ್ ಫೇರ್. ಎವ್ರಿಥಿಂಗ್ ಸೀಮ್ಸ್ ಟು ಯುನೋ ಬಿ ಬಯಸ್ಡ್. ಸೊ ಆ ಥರ ಪ್ರೆಷರ್ ಬಂದಿರುತ್ತೆ. ಲಕ್ಕಿಲಿ ಮೋಸ್ಟ್ ಆಫ್ ದಿ ಮೀಡಿಯಾ ಆರ್ಗನೈಸೇಷನ್ಸ್ ಐ ಹ್ಯಾವ್ ವರ್ಕ್ಡ್ ವಿತ್ ಅಷ್ಟು ಇರಲಿಲ್ಲ, ಎಕ್ಸೆಪ್ಟ್ ಮೇ ಬಿ ಒನ್. ಟೆಲಿವಿಷನಲ್ಲಿ ಸ್ವಲ್ಪ ಜಾಸ್ತಿ. ಬಟ್ ಯು ಕಾಂಟ್ ಡೂ ಎನಿಥಿಂಗ್. ಅವ್ರು ಹೇಳಿದ್ದು ನೀವು ಮಾಡಲೇಬೇಕಾಗತ್ತೆ. ಇಫ್ ದೇ ಸೇ ಗೋ ಕವರ್ ದಿಸ್, ಯು ಹ್ಯಾವ್ ಟು ಡೂ ಇಟ್. ಇಫ್ ದೇ ಸೇ ಯು ಗೋ cover this from this angle. When I say cover this, maybe how you report it, write it, or if you're a television reporter, how you talk about it. All you can do is probably just not work for those media organizations and just choose independent media which is unbiased. Yeah. ಥ್ಯಾಂಕ್ ಯು ಪ್ರಿಯಾಂಕಾ. ವೃಕ್ಷ, ಜ್ಞಾನದೀಪ ಶಾಲೆಯ ಮಕ್ಕಳಿಗೆ ಯಾವ ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀಯಾ? ಎರಡನೇದಾಗಿ ಜ್ಞಾನದೀಪ ಸ್ಕೂಲನ್ನು ಯಾವ ರೀತಿ ನೆನಪು ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀಯಾ? ಎರಡು ಕ್ವಶನ್. ಓಕೆ, ಫಸ್ಟ್ ಆಫ್ ಆಲ್ ದೆರ್ ಇಸ್ ನೋ ಆಲ್ಟರ್ನೇಟಿವ್ ಟು ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್. ಬೇರೆ ಆಲ್ಟರ್ನೇಟಿವೇ ಇಲ್ಲ ಅದಕ್ಕೆ. ಸೊ ಯು ಹ್ಯಾವ್ ಟು ಪುಟ್ ಎಫರ್ಟ್ಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್, 100% or whatever. But whatever work you're doing, one interest ತೋರಿಸ್ಬೇಕು. If you're interested, only then you can give that dedication and effort that is expected out of you. So that is always there, and be consistent in whatever you're doing, and hopefully you will make the right choices in life. And ಜ್ಞಾನದೀಪ ಸ್ಕೂಲಿಂದ ಹೇಗೆ ಬೆನಿಫಿಟ್ ಆಗೋದಂದರೆ, in my profession it is mostly about multitasking and handling too many things at one single time. So adu, I personally feel CBSE curriculum has enough chances of that in school, because there is assignments, there is group activities, matte CCA irutte, competitions irutte. Then we also had competitive exams irtittu, CHRD, ಒಲಿಂಪಿಯಾಡ್ಸ್ ಎಲ್ಲದೂ ಇತ್ತು. ಸೊ ಎಲ್ಲದೂ ಮಾಡಬೇಕಿತ್ತು ಅವಾಗ. ಸೊ ವಿ ಹ್ಯಾಡ್ ಟು ಸ್ಟ್ರೈಕ್ ಅ ಬ್ಯಾಲೆನ್ಸ್. ಸೊ ಇಂಥದ್ದೆಲ್ಲ CBSE ಕರಿಕ್ಯುಲಮಲ್ಲಿ ಐ ಫೆಲ್ಟ್ ಹ್ಯಾಸ್ ಹೆಲ್ಪ್ ಮೀ ಅ ಲಾಟ್ ಇನ್ ಮೈ ಆರ್ಕಿಟೆಕ್ಚರ್ ಫೀಲ್ಡ್, ಬಿಕಾಸ್ ನಮಗೆ ಗ್ರೂಪ್ ಆ್ಯಕ್ಟಿವಿಟೀಸ್ ಇರ್ತಿತ್ತು. ಸೊ ವೆನ್ ಐ ಯೂಸ್ ಟು ಮ್ಯಾನೇಜ್ ಮೈ ಗ್ರೂಪ್, ದ್ಯಾಟ್ ಹಸ್ ಹೆಲ್ಪ್ ಮೀ ಟು ಮ್ಯಾನೇಜ್ ಮೈ ಗ್ರೂಪ್ಸ್ ಇನ್ ದಿ ಅಸೈನ್ಮೆಂಟ್ಸ್ ಗಿವನ್ ಇನ್ ಮೈ ಕಾಲೇಜ್ ಲೈಫ್ ಆಸ್ ವೆಲ್. Handling people of different caliber, identifying strength of each person, and ಅವರಿಗೆ ಆ ಡೆಡಿಕೇಟೆಡ್ ಟಾಸ್ಕ್ ಕೊಡೋದು ಇನ್ ಅ ಗ್ರೂಪ್ ಆ್ಯಕ್ಟಿವಿಟಿ. ಇಂಥದ್ದೆಲ್ಲ ನಾನು ಇಲ್ಲೇ ಆಪರ್ಚುನಿಟಿ ಇದ್ದಾಗಲೇ ಕಲ್ತಿದ್ದು. ಆ್ಯಂಡ್ another thing is that has carried forwarded in my profession also now, because I manage projects. ನನ್ನ ಆಫೀಸಲ್ಲಿ ನನ್ನ ಬಾಸ್ ಹೇಳಿದ್ರು, you are really good at managing projects. You should probably do your specialization in project management and construction anta, because I deal with everyone, like from laborers, vendors, contractors, client,
ಡಿಸೈನರ್ಸ್ ಎಲ್ಲರನ್ನು ಐ ಹ್ಯಾವ್ ಟು ಲೈಕ್ ಮ್ಯಾನೇಜ್ ಆ್ಯಂಡ್ ಗೋ. ಸೊ ಇಂಥದ್ದು ಕೊಲಾಬ್ರೇಟಿವ್ ವರ್ಕಿಗೆ ಟು ವರ್ಕ್ ಆ್ಯಸ್ ಅ ಟೀಮ್ ಆ್ಯಂಡ್ ಗ್ರೂಪ್ ಇಸ್ ವಾಟ್ ಐ ಹ್ಯಾವ್ majorly learnt with my experiences in school and the curriculum of CBSE. And one more thing is the leadership chances. Like first standard ಇಂದಾನು ಪ್ರತಿಯೊಂದಕ್ಕೂ ನನಗೆ ಆಪರ್ಚುನಿಟೀಸ್ ಇತ್ತು, ರೈಟ್ ಫ್ರಮ್ ಲೀಸಾ ಮ್ಯಾಮ್ ಇದ್ದಾಗ ಇನ್ ಡ್ರಾಮಾ ಆ್ಯಂಡ್ ಆಲ್ ಆಫ್ ದ್ಯಾಟ್. ಮತ್ತು I was also the school pupil leader in 11th and 12th allala. So, and I was also given chance to, be the team leader in different activities alla. So, leadership is one more thing that I've learned here. And innondu enandre, every single good opportunity that you get, you should make use of it annodu. Every teacher of mine has told, sikkiro opportunity bit kodbeda. Try your best. Whether the result is positive, negative, whatever, you should take the opportunity, try and give your 100%. If it works out really well, it works in your favor forever anta. That has really helped me a lot, because inta opportunity nanige offer ಮಾಡಿದಾಗ I said, as you say sir, I will take up this projects anta. Because it's not easy for a woman to take part in temple project and then manage that whole team where people are from different, because there are workers from Rajasthan, Bihar, Tamil Nadu, Andhra, Karnataka, everyone. Like so much varied experiences sikkide nanige. So inta opportunity alla nanige sikkaga I did not leave. Now that has given me good contacts which is probably going to help me in my future career or life in general as well. So inta avaga I was like, these are like small things, but it has actually helped me a lot in whatever I am today, both as a person as well as in my profession as an architect as well. So ಜ್ಞಾನದೀಪ ಸ್ಕೂಲ್ ಆಗಿರಲಿ, CBSE ಕರಿಕ್ಯುಲಮ್ ಆಗಿರಲಿ, ನಂಗೆ ಎಲ್ಲ ರೀತಿಯಲ್ಲಿ ಈ ಥರ ನನಗೆ ಸಪೋರ್ಟ್ ಮಾಡಿದೆ. ಇಟ್ ಇಸ್ ಗ್ರೂಮ್ ಮೀ ಟು ವಾಟ್ ಎವರ್ ಐ ಆಮ್ ಟುಡೇ. ಥ್ಯಾಂಕ್ ಯು ವರ್ಷ. ಯಾಕಂದರೆ ಅವಳು ಆಗಿಂದ ಹೇಳ್ತಾ ಇದ್ಲು 12th ಸ್ಟ್ಯಾಂಡರ್ಡಲ್ಲಿ ನಾನು CBSE ತಗೊಂಡೆ ಅಂತ ಹೇಳಿ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನಿಸ್ತಾ ಇರುತ್ತೆ, ಏನಿದೆ CBSE ಅಂತ ಹೇಳ್ತಾ ಇರ್ತಾರೆ. ಅಂದರೆ ಅದರ ಬೆನಿಫಿಟ್ ತಗೊಂಡವ್ರಿಗೆ ಅದರ ನಿಜವಾದ ವ್ಯಾಲ್ಯೂ ಗೊತ್ತಿರುತ್ತೆ. ಥ್ಯಾಂಕ್ ಯು ವೃಕ್ಷ. ಸಾಗರ್, ನೀನು ಸ್ಟೂಡೆಂಟ್ ಆಗಿದ್ದನ್ನು ನೆನಪಲ್ಲಿ ಇಟ್ಕೊಂಡು ನಿಮ್ಮ ಎದುರುಗಡೆ ಕೂತಿರುವ ವಿದ್ಯಾರ್ಥಿಗಳಿಗೆ ಯಾವ ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾವ ದೃಷ್ಟಿಕೋನದಿಂದ ಜ್ಞಾನದೀಪವನ್ನು ನೆನೆಸ್ಕೊಳ್ಲಿಕ್ಕೆ ಇಷ್ಟಪಡ್ತೀರಾ? ಓಕೆ, in this day and age, basically ಎಲ್ಲ ಫೋನ್ ಇರೋರು ಎವ್ರಿಬಡಿ ಈಸ್ ಫಿಲ್ಮ್ ಮೇಕರ್. ಬಿಕಾಸ್ ಒಂದು ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ರೀಲ್ಸ್ ಕ್ರಿಯೇಟ್ ಮಾಡ್ಬೋದು, ಎಲ್ಲರೂ ಫೋಟೋಸ್ ತೆಗೆದು ಕೊಲಾಜ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಸೊ ಹಾಗಾಗಿ ಪ್ರೈಮರಿಲಿ ಡಿಸೈಡ್ ವಾಟ್ ಸ್ಟೋರೀಸ್ ಯು ವಾಂಟ್ ಟು ಸೇ. ನಿಮ್ಮ ಸ್ಕೂಲ್ ಲೈಫ್ನ ಸ್ಟೋರಿಯಾಗಿ ಹೇಳ್ತೀರಾ, ಇಲ್ಲ ನಿಮ್ಮ ಪೇರೆಂಟ್ಸ್ ಲೈಫ್ನ ಸ್ಟೋರಿಯಾಗಿ ಹೇಳ್ತೀರಾ, ಇಲ್ಲ ನಿಮ್ಮ ಲೈಫ್ನ ಸ್ಟೋರಿಯಾಗಿ ಹೇಳ್ತೀರಾ, ಇಲ್ಲ ಒಂದು ಕಾಮಿಡಿ ಫಿಲಮ್ ಮಾಡ್ತೀರಾ, ಇಲ್ಲ ಫ್ಯೂಚರ್, ಆ ಥರ ವಾಟ್ ಜಾನರ್ ಯು ವಾಂಟ್ ಟು ಸೇ. ಪ್ರೈಮರಿಲಿ ಯಾವ ಜಾನರಲ್ಲಿ ನಾನು ಸ್ಟ್ರಾಂಗ್ ಆಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ದೆನ್ ಅದಕ್ಕಂತ ಲೈಕ್ ಲರ್ನ್ ದ ಸೈನ್ಸ್ ಬಿಹೈಂಡ್ ಇಟ್. Basically learn the camera, like how does the camera work, like how does the writing work. Basically literature is the main thing in films. I mean, I was not strong in literature. Salri kelidru heltare, Tina mami kelidru heltare, but I learned the craft. ಹೇಗೆ ರೈಟಿಂಗ್ ಫಿಲಮ್ಗೆ ಅಂತ ಬಂದಾಗ ಹೇಗೆ ಬರೀತಾರೆ ಏನು ಅಂತ, ದೆನ್ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಈವನ್ ದೋ ಯು ಹ್ಯಾವ್ ಎವ್ರಿಥಿಂಗ್ ಟು ಡೂ, ಯು ಹ್ಯಾವ್ ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ಮನಿ to make the film, writing is very important. Learn the craft, then with the knowledge you have, first make a film to understand, I mean make a short film or like a small video to understand how much you know. How much you know will make lot of sense, because you will also know how much you don't know. When you're making a film, first thing you need to know is how much you don't know, and more you learn, you will also know you're closer to zero than infinity. So the more and more you don't know, the more and more you will learn. So that's how the learning process goes. And coming to like ಜ್ಞಾನದೀಪ ಯಾವ ಥರ ಹೆಲ್ಪ್ ಮಾಡಿದೆ, ಯಾವ ಥರ ಲೈಕ್ ಏನು ನೆನೆಸ್ಕೋಬೇಕು ಇಷ್ಟಪಡ್ತೀನಿ ಅಂತ, ಪ್ರೈಮರಿಲಿ ಟೀಚರ್ಸ್ ಹತ್ರ ಹೊಡ್ಸ್ಕೊಂಡಿದ್ದು ತುಂಬ ನೆನೆಸ್ಕೊಳ್ತೀನಿ. ಮೇಯ್ನ್ಲಿ ಐ ಟೆಲ್ ಯು ವೈ, ಬಿಕಾಸ್ ಒಬ್ಬ ಫಿಲಮ್ ಮೇಕರಿಗೆ ಎಮೋಷನ್ಸ್ ಬಂದು ತುಂಬ ಇಂಪಾರ್ಟೆಂಟ್. ಎಮೋಷನ್ಸ್ ಎಷ್ಟು ಶಾರ್ಪ್ ಆಗಿರ್ಬೇಕಂದ್ರೆ ಇಟ್ ಶುಡ್ ಬಿ ಲೈಕ್ ಆಸ್ ಶಾರ್ಪ್ ಆಸ್ ಅ ನೈಫ್. ಸೊ ಎವ್ರಿ ಟೈಮ್ ನಾನು ಪ್ರಿನ್ಸಿಪಲ್ ಸರ್ ಹೊಡೆದಾಗ, ಇಲ್ಲ ವಾಣಿ ಮ್ಯಾಮ್ ಹೊಡೆದಾಗ, ಅಂದರೆ ಎವ್ರಿ ಟೈಮ್ ಅಂದರೆ ತುಂಬ ಸತಿ ಹೊಡ್ತಾ ತಿಂದಿದ್ದೀನಿ. ಹಾಗಾಗಿ ವಾಣಿ ಮ್ಯಾಮ್ ಹತ್ರನೂ ತಿಂದಿದ್ದೀನಿ, ಸರ್ ಹತ್ರನೂ ತಿಂದಿದ್ದೀನಿ, ಟೀನಾ ಮ್ಯಾಮ್ ಹತ್ರ ತಿಂದಿದ್ದೀನಿ, ಸಿಂಧು ಮ್ಯಾಮ್ ಹತ್ರ ತಿಂದಿದ್ದೀನಿ. ಸೊ ನೆನೆಸ್ಕೊಂಡ್ರೆ ಎಲ್ಲ ಜೋಸಫ್ ಸರ್ ಹತ್ರ ತಿಂದಿದ್ದೀನಿ. ಜೋಸಫ್ ಸರ್ ಹತ್ರ ಮಾರ್ಕ್ಸ್ ಎಲ್ಲ ಕಳ್ಕೊಂಡಿದ್ದೀನಿ ಮಾತಾಡಿದ್ದಕ್ಕೆ. ಸೊ ದೋಸ್ ನ್ಯೂನ್ಸಸ್ ಅಂದರೆ ಇಲ್ಲಿವರೆಗೂ ಅದು ಏನಕ್ಕೆ ಜ್ಞಾಪಕ ಇದೆ ಅಂದರೆ, ಆ ಎಮೋಷನ್ಸ್ ಬಂದು ಫಿಲಮ್ ಮೇಕರ್ಗೆ ಅನ್ನೋನಿಗೆ ಆ ಎಮೋಷನ್ಸ್ ತುಂಬ ಸ್ಟ್ರಾಂಗ್ ಇರಬೇಕು. ಸೊ ಎಷ್ಟು ಸ್ಟ್ರಾಂಗ್ ಅಂದರೆ ಈವನ್
ನಿಮ್ಮ ಅಮ್ಮ ಬೈದ್ರು, ತಂದೆ ಬೈದ್ರು, ಟೀಚರ್ಸ್ ಬೈದ್ರು, ಇಟ್ ವಿಲ್ ಹರ್ಟ್ ಅ ಲಾಟ್. ಇಟ್ ವಿಲ್ ಸ್ಟೇ ವಿತ್ ಯು. ವೆನ್ ಯು ಆರ್ ಮೇಕಿಂಗ್ ಅ ಫಿಲ್ಮ್, ವೆನ್ ಯು ಆರ್ ಡೂಯಿಂಗ್, ಆ ಇನ್ಸಿಡೆಂಟ್ ಬಂದಾಗ ನಿಮ್ಮ ಟೀಚರ್, ನೀವು ಒಂದು ಸೀನ್ ಬರ್ದಿರ್ತೀರ, ನಮ್ಮ ಟೀಚರ್ ಹಿಂಗೆ ಹೊಡಿತಾರೆ, ಮಕ್ಳಿಗೆ ಹಿಂಗೆ ಹೊಡಿತಾರೆ, ಆ ಎಮೋಷನ್ಸು ಆವಾಗ ನಿಮ್ಮ ಕ್ಯಾರೆಕ್ಟ್ರಿಗೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಆ್ಯಂಡ್ ದ ಸೇಮ್ ಥಿಂಗ್ ಹ್ಯಾಪನ್ಸ್. ನೀವೀಗ ಒಂದು ಬುಕ್ ಓದಬೇಕಾದ್ರೆ ನೀವು ಯಾವುದೋ ಟೀಚರ್ ಹತ್ರ ಬೈಸ್ಕೊಂಡಿರ್ತೀರ, ಇಲ್ಲ ಬಸ್ಸಲ್ಲಿ ಹೋಗಬೇಕಾದ್ರೆ ಯಾರೋ ಒಬ್ಬ ಪಕ್ಕದಲ್ಲಿ ಆಟೋದೊಂದು ಬೈದಿರ್ತಾನೆ, ಅವಾಗ ಏನಕ್ಕಿದ್ರೆ ನಮ್ಮ ಮೂಡೇ ಹಾಳಾಗಿರುತ್ತೆ. ಬಟ್ ವೆನ್ ಯು ರೀಡಿಂಗ್ ಅ ಬುಕ್, ಆ ಥರ ಒಂದು ಇನ್ಸಿಡೆಂಟ್ ಬಂದಾಗ ಅವಾಗ ನಿಮಗೆ ಅದು ಕನೆಕ್ಟ್ ಆಗುತ್ತೆ. ಸೊ ಎಲ್ಲದನ್ನು ಡೋಂಟ್ ಟೇಕ್ ಇಟ್ ಇನ್ ರಾಂಗ್ ಪರ್ಸ್ಪೆಕ್ಟಿವ್. ಎಂಜಾಯ್ ದ ಪ್ರೋಸೆಸ್. ಲೈಕ್ ವಾಟ್ ಎವರ್ ಆ ಸ್ಮಾಲ್ ಇನ್ಸಿಡೆಂಟ್ ಆದ್ರೂ, ಒಂದು ಬೈಸ್ಕೊಂಡಿದ್ದಾದ್ರೂ, ಬಿದ್ದಿದ್ದಾದ್ರೂ, ದ್ಯಾಟ್ ವಿಲ್ ಹೆಲ್ಪ್ ಯು ಇನ್ ದ ಪ್ರೋಸೆಸ್. ಆ ರೀತಿ ಹೇಳ್ತಾ, ಸೊ ಐ ಥಿಂಕ್ 9th ಇದೆ ಅನ್ಸುತ್ತೆ, ಸರ್ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು, ಎಕ್ಸಾಮ್ ಪೇಪರ್ಸು. ನಾವು ಕ್ಲಾಸಲ್ಲಿ ಗೊತ್ತಲ್ಲ, ಚಾಕ್ ಪೀಸಲ್ಲಿ ಹೊಡಿಯೋದು, ಫ್ರೆಂಡ್ಸಿಗೆ ಪೇಪರಲ್ಲಿ ಹೊಡಿಯೋದು, ಅದೆಲ್ಲ ಮಾಡ್ತಾ ಇರ್ತೀವಿ. ಸೊ ನಾನು ಚಂದನ್ ಅಂತ ನನ್ನ ಫ್ರೆಂಡ್ ಮುಂದೆ ಕೂತಿದ್ದ, ಪೇಪರ್ ಇಟ್ಕೊಂಡು ಹಿಂಗೆ ಬಿಸಾಕ್ದೆ. ಆ ಪೇಪರು ಚಂದನ್ ಕಡೆ ಹೋಗೋ ಬದಲು ಜಾನ್ವಿ ಕಡೆ ಹೋಗ್ಬಿಡ್ತು. ಜಾನ್ವಿ ತಿರುಗಿ ಯಾರು ಹೊಡೆದಿದ್ದು ಅಂತ ಸುತ್ತಮುತ್ತ ನೋಡಿದ್ಲು. ಸರ್ ಅದನ್ನು ಅಬ್ಸರ್ವ್ ಮಾಡಿಬಿಟ್ರು. ಸಾಗರ್ ಏನದು ಅಂತ ಕೇಳಿದ್ರು. ಸರ್ ಚಂದನಿಗೆ ಹೊಡಿಯೋಕೆ ಹೋದೆ, ಜಾನ್ವಿಗೆ ಹೋಯ್ತು ಅಂತ ಹೇಳಿದೆ. ಅವಾಗ ಸರ್ ಒಂದು ಡೈಲಾಗ್ ಹೇಳಿದ್ರು, ಸಾಗರ್ ಹೋಗಿ ಸರ್ ಹೇಳಿ, ಓಕೆ ಸಾಗರ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು, ಸಾಗರ್ ಹಾದಿ ತಪ್ತಾ ಇದೆ ಅನ್ಸುತ್ತೆ, ಪೇಪರ್ ಹುಷಾರು. ಆ ಡೈಲಾಗ್ ಇನ್ನೂ ನನಗೆ ಜ್ಞಾಪಕ ಇದೆ, ತುಂಬ ಕ್ಲಿಯರಾಗಿ ಜ್ಞಾಪಕ ಇದೆ. ಹಾದಿ ತಪ್ತಾ ಇದೆ, ಪೇಪರ್ ನನಗೆ ಹೇಳಿಲ್ಲ, ಪೇಪರಿಗೆ ಹೇಳಿದ್ದು. ಬಟ್ ಇಟ್ ವಾಸ್ ಅ ವೆರಿ ಸ್ಟ್ರಾಂಗ್ ಡೈಲಾಗ್. ಲೈಕ್ವೈಸ್ ಇದೇ ಥರ ಆ್ಯನ್ಯುವಲ್ ಡೇ ಒಂದ್ಸತಿ ಪ್ರಿಪ್ರೇಷನ್ ಆಗ್ತಾ ಇತ್ತು. ಕ್ಲಾಸಸ್ ಎಲ್ಲ ಆಗೋದಲ್ಲ, ಆ್ಯನ್ಯುವಲ್ ಡೇ ಟೈಮ್ಸಲ್ಲಿ ಟೀಚರ್ಸ್ ಒಂದೊಂದು ಕ್ಲಾಸಸ್ ಕೊಡ್ತಾರೆ, ಒಂದೊಂದು ಕ್ಲಾಸಸ್ ಕೊಡಲ್ಲ, ಆ ಥರ ಇರುತ್ತೆ. ಸೊ ಟೀನಾ ಮ್ಯಾಮ್ ಕ್ಲಾಸ್ ಇತ್ತು. ಸೊ ಏನಾಯಿತು, ನನಗೆ ನನ್ನ ಫ್ರೆಂಡ್ ಹೇಳ್ದ, ಏನಂತ, ಮ್ಯಾಮು ಕ್ಲಾಸ್ ಕೊಟ್ಟಿದ್ದಾರೆ, ವಿ ಕ್ಯಾನ್ ಪ್ರಿಪೇರ್ ಫಾರ್ ಆ್ಯನ್ಯುವಲ್ ಡೇ ಅಂತ. ನಾನು ಕ್ಲಾಸಿಗೆ ಅನೌನ್ಸ್ ಮಾಡಿಬಿಟ್ಟೆ, ಎವ್ರಿಬಡಿ ವೆಂಟ್. ರೇಷ್ಮಾ ಮ್ಯಾಮು ಕ್ಲಾಸಿಗೆ ಬಂದೆ. ರೇಷ್ಮಾ ಮ್ಯಾಮ್ ಟೀನಾ ಮ್ಯಾಮ್ ಹತ್ರ ಕ್ಲಾಸ್ ಬೇಕು ಅಂತ ಕೇಳಿದ್ದಾರೆ. ರೇಷ್ಮಾ ಮ್ಯಾಮ್ ಕರೆದ್ರು, ಎಲ್ಲರೂ ಬಂದ್ವಿ. ಟೀನಾ ಮ್ಯಾಮು ಬಂದರು. ನನ್ನ ಹತ್ರ ಟೀನಾ ಮ್ಯಾಮ್ ಕೇಳಿದ್ರು, ಯಾರು ನಿನಗೆ ಹೇಳಿದ್ರು ನಾನು ಕ್ಲಾಸ್ ಕೊಟ್ಟೆ ಅಂತ. ಮ್ಯಾಮ್ ನನ್ನ ಫ್ರೆಂಡ್ ಹೇಳ್ದ ಅಂತ ಹೇಳ್ದೆ. ಬಾಡ್ ಅಂತ ಒಂದು ಕಪಾಳ ಹೊಡೆದ್ಬಿಟ್ಟು, ಇಫ್ ಯು ಹ್ಯಾವ್ ಗಟ್ಸ್ ಟು ಮೇಕ್ ಮಿಸ್ಟೇಕ್ಸ್, ಯು ಶುಡ್ ಹ್ಯಾವ್ ಗಟ್ಸ್ ಟು ಅಕ್ಸೆಪ್ಟ್ ಇಟ್ ಅಂತ. ದಟ್ ಹ್ಯಾಸ್ ಸ್ಟಿಲ್ ಸ್ಟೇಡ್ ವಿತ್ ಮೀ. ಸೊ ಐ ಟೆಲ್ ಯು ಹೌ ಸ್ಟ್ರಾಂಗ್ ಇಟ್ ಇಸ್. ಇದುವರೆಗೂ ನಾನು ತಪ್ಪು ಮಾಡಿಲ್ಲ ಅಂತಲ್ಲ, ಬಟ್ ತಪ್ಪು ಮಾಡಿದ್ರೂ ಸಿಗಾಕೊಂಡಿಲ್ಲ. ಸೊ ಆ ಥರ ಇಟ್ ವಿಲ್ ಶೇಪ್ ಯು ಇನ್ ಆಲ್ ವೇಸ್. ಲೈಕ್ ಎವ್ರಿ ಟೀಚರ್ ಯು ಹ್ಯಾವ್ ಸ್ಟಡೀಡ್, ಎವ್ರಿ ಟೀಚರ್, ಲೈಕ್ ನೀವು ಅವ್ರ ಹತ್ರ ಏನು ಕೇಳಿ ಬೆಳೆದಿರ್ತೀರ, ಎವ್ರಿಥಿಂಗ್ ವಿಲ್ ಹೆಲ್ಪ್ ಯು. ಲೈಕ್ ಫಿಲಮ್ ಮೇಕರ್ ಆಗಬೇಕು, ಎನಿ ಕ್ರಾಫ್ಟ್ ಯು ಟೇಕ್, that needs lot of preparation, but as a filmmaker you need to shape your emotions. Your emotion should be very strong. That way, like, because I was in Gnanadeepa during my coming of age, that has helped a lot. Everything that I remember, this, like every teacher that I remember, like I'm trying to use one of the other characters in my film, and that way it has helped me a lot. ಥ್ಯಾಂಕ್ ಯು ಸಾಗರ್. ಪ್ರಿಯಾಂಕಾ, ನಿನ್ನ ಜೂನಿಯರ್ಸ್ಗೆ ಯಾವ ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀಯಾ? ಎರಡನೆಯ ಪ್ರಶ್ನೆ, ಯಾವ ದೃಷ್ಟಿಯಲ್ಲಿ ಜ್ಞಾನದೀಪ ಸ್ಕೂಲನ್ನು ನೆನಪು ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀಯಾ? ಪ್ಲೀಸ್. If any of you want to get into journalism, just make sure what you're getting into. Know that the pay is very bad, the working hours are very long, but if you really enjoy it, you think you'll enjoy it, then sure, go ahead, explore. Because trust me, it's an experience altogether. It's very different. You'll get to meet a lot of people. Your idea about the world will change. But ನೀವೇನಾದ್ರು ನಿಜವಾಗ್ಲೂ ಮಾಡಬೇಕು ಅಂತ ಅಂದ್ಕೊಂಡ್ರೆ, read a lot. Read all kinds of books. Read fiction, non-fiction, biographies, watch a lot of movies. See if you can write. Just try to soak in different perspectives. So that will really help. And it's been almost 2 years since I've taken a break from journalism, and I'm working as a content strategist now, and I might go back to journalism or not. But what I've realized is, being a journalist, you have a lot of transferable skills as well. So don't be scared to explore new things. Don't be scared to explore, new professions. Once answer, it is very scary. Not a lot of people choose this. People would want to take up, tried and tested professions, and there's a reason for it, and it's very true. But if you ever feel like you have an inkling, and you should really mean it. It shouldn't be like, oh, that looks glamorous and I want to go. That's not it. But if you're true to yourself and you think you really want it, work towards it, try everything, and your idea about life might change as you grow, as you get into the field.
what you want might change. Just keep exploring, don't be scared. So yeah, you'll absolutely enjoy it. Take it one day at a time. It's okay. If you're maybe if you're an engineer now, you might not want to be it, you might want to become a director. So just keep exploring, try your passions, and yeah, it's worth it. And next second question sir, ಸ್ಕೂಲಿಂದು ಏನು ನೀನು ಜ್ಞಾಪಕ ಮಿಸ್ ಮಾಡ್ತೀನಿ ಅಂದರೆ, ಐ ಯೂಸ್ ಟು ಬಿ ವೆರಿ ಆ್ಯಕ್ಟಿವ್ ಫಿಸಿಕಲಿ. ಸರ್ ಹೇಳ್ದಂಗೆ ತುಂಬ ಸ್ಪೋರ್ಟ್ಸಲ್ಲೆಲ್ಲ ಆಡ್ತಿದ್ದೆ. ಬೆಳಿಗ್ಗೆ ಪ್ರಾಕ್ಟೀಸ್ಗೆ ಹೋಗಿ ಸ್ಟೇಡಿಯಮ್ಗೆ ಹೋಗಿ ಆಮೇಲೆ ಸ್ಕೂಲಿಗೆ ಬರ್ತಿದ್ವಿ, ಆಮೇಲೆ ಸ್ಪೋರ್ಟ್ಸ್ ಸ್ಪೆಷಲೈಸೇಷನ್ ಅಂತ ಇರ್ತಿತ್ತು, ಅದನ್ನು ಮಾಡಿ ಮತ್ತೆ ಮನೆಗೆ ಹೋಗಿ ಹೋಮ್ವರ್ಕ್ ಎಲ್ಲ ಮಾಡಿ ಐ ಯೂಸ್ ಟು ಲವ್ ಡೂಯಿಂಗ್ ಆಲ್ ಆಫ್ ದ್ಯಾಟ್. ನೌ ವೆನ್ ಐ ಲುಕ್ ಬ್ಯಾಕ್, ಐ ಥಿಂಕ್ ಐ ಮಿಸ್ ದ್ಯಾಟ್ part of my life where I'm physically active, and ಆ ಥರ ಒಂಥರ ದಟ್ ಎನರ್ಜಿ ಇಟ್ ಗೇವ್ ಮೀ ಇನ್ ಸ್ಕೂಲ್, ದಟ್ ವಾಸ್ ಸಮಥಿಂಗ್ ಎಲ್ಸ್. ಐ ಥಿಂಕ್ ಎಲ್ಲರೂ ಅಷ್ಟು ಸ್ಪೋರ್ಟ್ಸ್ ಆಡ್ಕೊಂಡು ಹೆಂಗೆ ಓದೋಕ್ಕಾಗತ್ತೆ, ಐ ಥಿಂಕ್ ದಟ್ ವಾಸ್ ದ ರೀಸನ್ ವಿಚ್ ರಿಯಲಿ ಹೆಲ್ಪ್ ಮೀ ಸ್ಟಡಿ ವೆಲ್ ಆಲ್ಸೋ. ಐ ಡೋಂಟ್ ನೋ. ಸೊ ದಟ್ ಸಮಥಿಂಗ್ ಐ ರಿಯಲಿ ಮಿಸ್, ಆ್ಯಂಡ್ ಐ ಕೀಪ್ ಟೆಲಿಂಗ್ ಎವ್ರಿ ಒನ್. ಬೇರೆ ಕಡೆಯಿಂದ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಈವನ್ ಇಫ್ ಐ ಸ್ಟಡಿ ಇನ್ ಮೆಟ್ರೋಪಾಲಿಟನ್ ಸಿಟೀಸ್, ಐ ಟೆಲ್ ದೆಮ್ ಯು ವಿಲ್ ನಾಟ್ ಫೈಂಡ್ ಅ ಸ್ಕೂಲ್ ಲೈಕ್ ದಿಸ್ ವೇರ್ ಯು ವಿಲ್ ಗೆಟ್ ದಟ್ all-round, development in terms of co-curricular activities, in terms of sports and studies. ಸಿಟಿಯಲ್ಲೆಲ್ಲೋ ಇರುತ್ತೆ, ಇಷ್ಟೇ ಪ್ಲೇಗ್ರೌಂಡ್ ಇರುತ್ತೆ. ಜಸ್ಟ್ ಲುಕ್ ಎಟ್ ಅವರ್ fields. It's amazing. So that's something I really miss, and taking part in all co-curricular activities. Maybe I used to be very active in co-curricular activities where I'd participate in debates and elocution, extempore. I think that was also the reason where I thought I can take up journalism to an extent, maybe. So just take part in whatever activity. It might seem silly for you. It's okay whether you win or not, because ಎಲ್ಲ ಸ್ಕೂಲ್ ಈ ಥರ ಆಪರ್ಚುನಿಟಿ ಡೆಫಿನೆಟ್ಲಿ ಕೊಡಲ್ಲ. ಯಾ, ಥ್ಯಾಂಕ್ ಯು ಪ್ರಿಯಾಂಕಾ. ಈಗ ಪ್ರಶ್ನೆಗಳನ್ನು ಕೇಳುವ ಅವಕಾಶ ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ. ನೀವು ಯಾರಿಗೆ ಈ 3 ಜನದಲ್ಲಿ, ವೃಕ್ಷ ಆರ್ ಬಾಳಿಗ, ಸಾಗರ್ ಕುಮಾರ್, ಪ್ರಿಯಾಂಕಾ ಆರ್, 3 ಜನದಲ್ಲಿ ಯಾರಿಗಾರು ಪ್ರಶ್ನೆಯನ್ನು ಕೇಳ್ಬೋದು. ಅದಕ್ಕಿಂತಲೂ ಮುಂಚಿತವಾಗಿ ನಾನು ಪ್ರಿಯಾಂಕಾ ಅವರ ತಂದೆಗೆ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ಸರ್, ನೀವು ನಿಮ್ಮ ಮಗಳು ಇಲ್ಲಿ ವೇದಿಕೆಯಲ್ಲಿ ಕೂತು ಧೈರ್ಯವಾಗಿ ಮಾತಾಡ್ತಾ ಇದ್ದಾಳೆ, ಸಂವಾದ ಮಾಡ್ತಾ ಇದ್ದಾಳೆ, ಅವಳಿಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ನಿಮಗೀಗ ಅವಕಾಶ ಕೊಡ್ತಾ ಇದ್ದೀವಿ ಸರ್. ಸರಿ, ಪ್ಲೀಸ್ ಅವಳಿಗೆ ಏನು ಪ್ರಶ್ನೆ ಕೇಳ್ತೀರಾ ಕೇಳಿ ಪ್ಲೀಸ್. ಸ್ಟ್ಯಾಂಡರ್ಡಲ್ಲೇನ ನನಗೆ ಗೊತ್ತಿದೆ ಈಗಲೂ. ನನ್ನ ಹತ್ರ ಕೂತು, ಪಪ್ಪ ನಾನು ಇಂಜಿನಿಯರಿಂಗ್ ಮೆಡಿಕಲ್ ನಾನು ಹೋಗಲ್ಲ. ಸರಿ, ನೀನು ಯಾವಕ್ಕಾದ್ರೂ ಹೋಗಪ್ಪ, ಈ PUC ಚೆನ್ನಾಗಿ ಓದು, PUC ಚೆನ್ನಾಗಿ ಓದು, ಚೆನ್ನಾಗಿ ಸ್ಕೋರ್ ಮಾಡೋ, ನಿನಗೆ ಇಷ್ಟ ಬಂದದ್ದು ಓದು ಅಂತ. ಆಮೇಲೆ ಸೊ ನಿನಗೇನು ಕಂಪಲ್ಷನ್ ಇಲ್ಲ. ಸೊ ಈ ಕ್ಲಾರಿಫಿಕೇಶನ್ ಮೇ ಬಿ ನಮ್ಮ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಇತ್ತೇನೋ ಆ ಥರ. ಈಗಿನ ಜನರಲಿ ಈಗೆಲ್ಲ ಎಲ್ಲರೂ ಮಕ್ಳುಗಳು ಡಾಕ್ಟ್ರು, ಇಂಜಿನಿಯರ್ ಇದಾಗಬೇಕು ಅಂತ ಅದು ನನ್ನ ಮೈಂಡಲ್ಲಿ ಎಲ್ಲ ಇರ್ಬೋದು, ಬಟ್ ನಾನು ಯಾವತ್ತೂ ಹೇಳಿರಲಿಲ್ಲ ಅವಳಿಗೆ. ಸೊ ಕ್ಲಾರಿಫಿಕೇಶನ್. ನೆಕ್ಸ್ಟ್ ಕ್ವಶನ್ ಅಂದರೆ ಏನು ಕೇಳೋದು ಅಲ್ಲ, ಒಂದು ಏನೇ ಮಾಡಿದ್ರು ಒಂಥರ ಪಾಸಿಟಿವಿಟಿ ಇರಬೇಕು. ಓಕೆ, ನೀವು ಎಲ್ಲ ಪ್ರೊಫೆಷನಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲದರಲ್ಲೂ ಪ್ರಾಬ್ಲಮ್ ಎಲ್ಲ ಕಡೆನೂ ಇರುತ್ತೆ. ಯಾವುದೂ ಈಸಿ ಅಲ್ಲ. ಈಗ ಡಾಕ್ಟರ್ ಆದರೂ ಅಷ್ಟು ಸುಲಭ ಇಲ್ಲ ಎಸ್ಟಾಬ್ಲಿಷ್ ಆಗೋದು, ಆರ್ಕಿಟೆಕ್ಟ್ ಆದರೂ ಅಷ್ಟು ಸುಲಭ ಇಲ್ಲ, ಫಿಲ್ಮ್ ಡೈರೆಕ್ಟರ್ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಸೊ ನಾವು ಆದಷ್ಟು ಪಾಸಿಟಿವಿಟಿನ ನಾವು ಪ್ರಾಜೆಕ್ಟ್ ಮಾಡೋದು ಒಳ್ಳೆಯದು ಅನಿಸುತ್ತೆ ಎಲ್ಲ ಕಡೆನೂ, ಅಲ್ವಾ? ಹೌದು ಅಂತ ಅನಿಸುತ್ತೆ. ಪ್ರಶ್ನೆಯ ಜೊತೆಗೆ ಉತ್ತರವನ್ನು, ಯು ಆರ್ ಎವ್ರಿಥಿಂಗ್, ಬಟ್ ಇಟ್ಸ್ ಓಕೆ. ಡೋಂಟ್ ಬಿ ಸ್ಕೇರ್ಡ್ ಆಫ್ ಎಕ್ಸ್ಪ್ಲೋರಿಂಗ್ ನ್ಯೂ ಥಿಂಗ್ಸ್. I just feel like a lot of our parents, they just want stability for us. And which is not bad. But I have this mindset that it's okay. Whatever it is, keep exploring, keep doing things. ಥ್ಯಾಂಕ್ ಯು ಸರ್. ಈಗ ಸ್ಟೂಡೆಂಟ್ಸ್ಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶ ಕೊಡ್ತಾ ಇದ್ವಿ. ಪ್ಲೀಸ್ ಅಲ್ಲಿ ನಿಂತ್ಕೊಳ್ಳಿ, ನಿಮ್ಮ ಹೆಸರು ಹೇಳಿ, ಪ್ರಶ್ನೆಯನ್ನು ಯಾರಿಗೆ ಅಂತ ಹೇಳಿ ಪ್ರಶ್ನೆ ಕೇಳಬೇಕು. So first thing, like what I asks you, if you know to fly a plane, first say yes. Even if you don't know, say yes, you know to fly a plane. Then learn in the process. So like when during my first short film, I told everybody, I lied to everybody saying I knew the process. First, I found a person who was 8 years experience. I was zero. I mean, I do not have any experience. I found a person who was 8 years experience. With him, I formed the team. So I only knew writing at that point. I wrote it. People read it. They said it's good.
Then after, with the other person, who I said 8 years experience, with him I started forming the team. First, I found couple of assistant directors. So it's like you have to, even if you don't know the job, like I mean to say, obviously we will be prepared, but even if we don't know the job, we need to interview a lot of people to hire an assistant. So basically, like I said, there are 24 crafts. At least you will need 3 or 4 people to handle 10 to 12 crafts. Rest of it is post-production. So you need to interview people. So when I was interviewing people, first of all, I didn't know anything. So I used to take interviews. I used to understand what they know. Then I used to learn while I was interviewing them. So you need to see if people align with your passion and vision, basically. If that works, if your thoughts and his thoughts are same, that to learn together we can work. So first you will start with assistant directors, then you will find a cinematographer, then you will find a sound engineer, then you will find an editor. Once after editing, if you find an editor, rest of the job he will tell you how to do it. This is how it works for your first short film. Then when you do your first short film, you're already prepared to do your next film if you want to. That's how it works. Thank you so much. And my question is, nowadays there is a common perception in the society that you ought to have a respectable degree before doing anything else. And as Sagar sir has a degree before doing his film direction, so I want to ask, is it required to have a degree before doing anything? And if you have it, how would it make your life easier? Education is very important. So not say what education will treat you is to interact with people, like to interact with teachers. So basically 80% of your job, any day-to-day job, be it architecture, journalism or this, other than what knowledge we have, 80% of the job is to deal with people. So education will teach you how to deal with people. And why a degree is, so basically education, I'll tell you why it's important. Nobody is going to give you job because, they will give you job because you have scored high or like whatever. But mostly people are giving you job because you, without fail, you have attended 22 years of your schooling. So that's the commitment you have given for 22 years of your age, right? So that's why they will give you, primarily they will give you a job, and then how you deal with people and how. So basically what will happen, see, everybody in this room might have different, family background. So some of you might have a really good background. Some of you might have to support your parents as well. So in my case, when I finished my engineering, just after engineering, my father fell sick. He was in hospital for 6 months. And we were also building a house for ourselves. So that time my job was very important. But I had to look after my father also. So who was in the hospital. So that time education taught me, like, because see, if you know how to deal with people and how to deal with everything, you can split. Like I used to work in the night, I used to go to the site in the morning. So basically like what Varsha told, like multitasking. So education will teach you all of it. And what else it will teach you? For example, you want to become a journalist or a filmmaker, or like you want to become anything that like you want to become the world's best like F1 driver or whatever, it will tell you what to study. Instead of you, when you finish your education, you will know for this craft what to study. So you can study yourself. You don't need after your education, after your degree, after your 12th, whatever, like you will know what to study. How Priyanka told her father that she wants to pursue journalism. After your 12th, you will know what to study. And after your degree, you will know what more to study. So if you want to go to school, if you want to study through YouTube, if I can get enough knowledge through that's what education will treat you. And that way, so what education taught me was to deal with people. So I deal with, in a set like that, the video that you saw, we had 300 people on set. So to deal with 300 people, 300 emotions, and those 300 people, out of which some people will come and tell you, sister is not well, they're in hospital, somebody can't come to shoot. You have to deal with all of that. That is why, and that is how like education will train you. Thank you, Sagar. They usually consider it in a wrong way. And when you try to enter the film industry, they say that you're not given enough opportunities as an outsider. So did you ever feel that discrimination against you when you were beginning to step into the film industry? As a child, if you see, when you go to a new school, they have already made friends. So to
become their friends, you need to take a step. Likewise, every stage there is discrimination. And so what happens in filmmaking, like when you go to college also, you will do the same as a beginner. Like what happens when you go to filmmaking? First, probably we would, let's imagine like we have learned the craft and gone, okay? So first main thing is to find a producer. After you learned your craft, you made short films, you have written your story, to find a producer. You'll go pitch your stories to a lot of producers, and some of them might call you to listen to stories, some of them say no, some of them might say no. And they will also, I have one incident if I have to mention, I have gone to meet a producer. The producer called me at 7 a.m. in the morning. I was waiting till night 12 o'clock in the park, just waiting for him to meet, without having break. He might call any time. He's a big producer. He might call any time, like without breakfast, without lunch, without dinner. I was just waiting there. So that happens. So that is all learning. So what that will teach you is you shouldn't do that to anybody else. So that's how, like, all of this will be there, but you have to cross it. Then that's when I decided, okay, without learning the craft, without working anywhere as an assistant director, I can't reach producers. Then how do I sort this? So what I did, I made my second short film called Varadhi. That went to SIMA. I got a couple of, I got to meet a lot of people, like, Rishabh Shetty sir, right? Rishabh Shetty sir's first film, Bell Bottom producer, called me after watching Varadhi. So I got to meet him. From him, I met industry's biggest producer, Jayanna. So that's how you meet people. And after that, I made my first film through them, with their support. It's a very small budget. I also funded, a lot of others also funded. For that, my education helped because I worked for 7 years. I could save some money again. So with that, I made a lot of contacts. Now, if I go meet any producer, like I can meet immediately. I don't have to wait. So to break that, we have to do this. To break that, we have to do this. We have to be in the process. And anything and everything that we face, that we see, is a learning. So we shouldn't step out, and anything and everything that comes your way, take it in a very positive manner and move ahead. That's it. Question for Vraksha ma'am. So you, with what sir and everyone has presented, you are a successful architect, and you told that there aren't any, like, many women representing architecture, like there aren't many women in your field. Do you think you had to work harder than any man would? Do you think you had to reach the level that you have in your field, especially with not a lot of women already there? Do you think you had to take a few extra steps to put in? Did you have to put more effort? Well, I would also say it comes with luck as there are a lot of women, but the thing is, they may be doing their own practice or interior projects and all of that. But people who get into these kind of government projects and temple projects, the chance for women in that is less. But there are so many people who are very successfully running their own practices. That is also possible. And in the firm where I am working, after my sir, I'm the senior most in the design team there. And actually, all the people in the design team in my office are all girls. All of them. Because, and also the thing is, I got the opportunity. It was my luck probably, I would say. And using that chance was what I did. That was my smart move of not letting go of that opportunity. And so many of them, pursue architecture, like the course, but they may not be able to continue working. For many reasons, some people may not be able to cope up with the demand of the profession. Some people may not be allowed to work later, and there may be so many things. But given those things, I have got the opportunity, I must say. So that is why I took the chance, and it was a little easier for me. There are some friends of mine who are still getting, waiting for this kind of opportunity. But they are doing really good in other projects, like they are really good in interiors and housing projects and all. I did not get chance in that. I've got chance in something else. So each of their path is different. And another thing is, after pursuing architecture, it's not only about designing houses and buildings. It's also about a lot of things. Anything, it may be graphic design, whatever it is, we can choose
any profession we want. We have lot of avenues even after studying Bachelor's of Architecture. So I would also say sometimes luck and opportunity also plays a key role, I can say. At least in my case, it really worked well for me. ಥ್ಯಾಂಕ್ ಯು. Thank you, ma'am. ಪ್ಲೀಸ್. Key role, right? Definitely, but luck is defined as being at the right place at the right time. So when you Absolutely, work, absolutely. when you work, like to everybody, when you work hard, when you work for certain things, maybe you will not get it today because you are not at that place, but 5 days later you will get it. Luck will favor only when you work hard. Exactly, Okay. I told To her there is no everybody- alternative to hard work and dedication. Exactly. No other alternative. So everybody that works will be paid off. Maybe, so I had like almost 9 years, I struggled for 9 years. So I tell everybody, it took 30 years for me to make my first film. So maybe if I would have been in a different place, if I had met Kishore sir early, I would have made my first film early. But luck is being at the right place at the right time. So, yeah. Thank you, sir. This is on behalf of the students of 12th standard that I'm asking this question, because many of them still approach me with the same question that you had approached me with when you were in Aurobindo. If you remember, you felt very strongly about journalism and you loved English, and you had come to me because there has been a tradition in your family of following science, and you felt quite pressurized by that expectation of the family, and you had come to me, and if you remember, there was one conversation I had with your father regarding that. Even to this day, kids of 12th very often talk about the same expectation of the parents and whether they should follow their heart or whether they should listen to their parents. After having followed your heart, what would you say? I have no regrets. The kind of experience this has given me, the exposure. I'm not saying that you won't get the same kind of exposure if you choose the usual paths, but I really did feel strongly, and I still do. So just make sure you're doing it for the right reasons, and you really feel for it. Like, just know why you're doing it. Ask yourself that question. Maybe use your parents as a soundboard, your friends and teachers as a soundboard, and just do that. So yeah, but parents also do have a very good point, right? When in terms of why they oppose professions like these, because it is difficult. Just look at the number of people who continue doing this and the kind of lives they have later in life. It is very hectic. I used to work night shifts. I should have been available like the whole day, and it really takes a toll on your physical and mental health, that's for sure. So just make sure you consider all these things. Are you ready to work for less pay? Is your passion going to drive you, and for how long? And yeah, all of this. Just talk to people, understand why you're getting into it, and how you can make the best use of this profession and how to go forward. Once you figure that out, then yeah, please go ahead. Don't just jump into it. Yeah. Thank you. ಥ್ಯಾಂಕ್ ಯು. ಇಲ್ಲಿ ತನಕ ನಮ್ಮ ಜೊತೆಯಲ್ಲಿದ್ದು ಸಂವಾದದಲ್ಲಿ ಭಾಗವಹಿಸಿದಂತಹ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳಂಥ ವೃಕ್ಷ ಆರ್ ಬಾಳಿಗ, ಸಾಗರ್ ಕುಮಾರ್ ಹಾಗೂ ಪ್ರಿಯಾಂಕಾ ಆರ್, ಇವರೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಸಂವಾದವನ್ನು ಮುಗಿಸ್ತಾ ಇದ್ದೀವಿ. ವೇದಿಕೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು Good morning. Okay, you are looking so serious. I think session has served the purpose. So, respected Secretary, Shri Neelkant Murthy sir, and guests of today, it's really thrills all of us, being teachers of students, a sort of satisfaction. Raksha R. Baliga, architect, and Sagar Kumar,
the film maker, director, basically an engineer. Priyanka R, a journalist, and she visualized to become journalist at some point of time as early as high school. And she was a wonderful sports person. Probably what laurels we just remember, we are very proudly say, more than 900 students represented from our school at national and international level now from past 3 years, getting medals at international level. Probably if we count on that, the milestones you have just printed there, you can take a picture and go while going. All those milestones these people have set in one or the other form. Being the first batch of class 12, that's one milestone you have set. She is a part of that. And sports, winning at the national level, organizing the national event in our, the Shimoga CBS national event, winning there also as a team member. So Priyanka is there in that form, milestone she has set. Sagar Kumar joined somewhere in 7th standard, 7th to 10th he was here. He is exceptional, otherwise the experience he was sharing and, the really, how many fields of knowledge one is supposed to have. Right, all those things he was telling, because visualization of all those things, directing people to, make it happen. Whatever he just visualizes, he has to make it happen present to the audience. It's exceptional talent. Probably all the art form you have to include, as you said. I am really, a great satisfaction of being a teacher and, being a member of the team of teachers. So that satisfaction exactly have given me today. And hats off to all the people, first of all, because I always remember the 27 years how the school has come, how the team of teachers are here now. Teamwork is required everywhere, one common factor if you take it. Raksha Baliga was just mentioning how she has to work with the people. And the exposure what she utilized here, because the same activity what you started when Raksha was here, that was the first batch of 12th. Right? All those activities are there, maybe some more now, and some more competitors are among yourself. So during that time, probably our school strength might be around 1,000, 1,200 or so. Now it is 2,300 people. You can mix and compete with so many people. Therefore, the school, what it has been started with, the different exposure you have to provide, different platform in the name of sports, CC and everything, we have lived up for consistently for 27 years. And every time we meet our alumni, invariably will have a great satisfaction, because all those platforms made a difference wherever you are now. Because scoring from parental perspective, parent representatives are either normally at that stage what they want is a mark. It has not changed even 27 years. Highest mark makkali barbeku. Marks ಚೆನ್ನಾಗಿ ಬಂತು ಅಂತಿದ್ರೆ ಸೈನ್ಸೇ ಓದಬೇಕು. No, I am not pointing out anybody. Normal expectation maybe of society, and the parents are part of the society, we don't know. Sometimes they may express outwardly, sometimes they may not express, but students are, smart enough to guess or understand in some other way, but they have to clarify later. It is not really so. That's also true. Right? Sometimes you may pursue in that way. And good many interaction has happened in this platform. Let me just congratulate all the chief guests of today. Invariably on behalf of everybody, let us give one big round of applause. The another thing what I have seen is, I am 61 years now. Right? 27 years in the same school. I am so proud of having students like you. And your age is, I can say after all 30, less than that, 25 to 30. So having this maturity of, the life, expressing lucidly, very clearly what you feel, right? Making it very clear to audience of maybe 500-600, it's not easy. And one common factor what I found on all the three guests today is the love for language. Invariably, everybody has expressed, right? No exception in that. Normally at school age what you will do is, maybe parents maths science ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ. ರೈಟ್, ಲ್ಯಾಂಗ್ವೇಜ್ ಬಗ್ಗೆ ಪೇರೆಂಟ್ಸ್ ಹೇಳಲ್ಲ ಅಂತಲ್ಲ, ಪೇರೆಂಟ್ಸಿಗೆ ಎಲ್ಲ ಬೇಕು, ಅವ್ರಿಗೆ ಗೊತ್ತಿದೆ. ಬಟ್ ನಾರ್ಮಲಿ ವೆನ್ ಇಟ್ ಕಮ್ಸ್ ಟು ಹೈಯರ್ ಕ್ಲಾಸಸ್ ಯು ವಿಲ್ ಸ್ಟಾರ್ಟ್ ನೆಗ್ಲೆಕ್ಟಿಂಗ್ ಲ್ಯಾಂಗ್ವೇಜ್. ಹೇಗೂ ಮಾಡ್ಬೋದು ಅಂಥೇಳಿ. ಬಟ್ ಹೌ ಲ್ಯಾಂಗ್ವೇಜ್ ದಿ ಇಂಪಾರ್ಟೆಂಟ್, ಮೇ ಬಿ ಓರಲ್ ಕಮ್ಯುನಿಕೇಷನ್ ಈಸ್ ಒನ್, and writing. Invariably I think Sagar has just stressed that at all point of time
ಮೇ ಬಿ ಜರ್ನಲ್ ರೈಟಿಂಗ್ ಇರ್ಬೋದು, ಡೈರಿ ರೈಟಿಂಗ್ ಇರ್ಬೋದು, ಸಮ್ ವೇ ಆಫ್ ರೈಟಿಂಗ್, ಇಟ್ ಹೆಲ್ಪ್ಸ್ ಲೈಫ್ ಲಾಂಗ್ ಅಂತೇಳಿ. ಐ ನೆವರ್ ಹ್ಯಾಡ್ ಇಟ್, ಐ ಸ್ಟಾರ್ಟೆಡ್ ಡೂಯಿಂಗ್ ನೌ. Right? Therefore, I think good many things have happened in this interaction. Let me heartily congratulate our proud teacher, Mallikarjun MV, his teacher for all of you, of course, and facilitating all the students to come out, what rightly the message has to be given to the younger generation here. Because ultimately, takers are you people. Right? And thanks to the 3 girls, wonderful girls in one or the other field, scouts, guides, and, the active girl is sitting here. Pranati, she has represented our school at an international level by taking science projects, right? And, one more girl, I am not getting name immediately, the wonderful interaction you have enabled, right? At least as a representative, some more question we expected, but still, but only thing is, she asked right question, girls, ladies, ಆ ಫೀಲ್ಡಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಗರ್ಲ್ಸೇ ಮುಂದಿರ್ತಾರೆ, ಅವರೇ ಎಕ್ಸೆಪ್ಷನ್ ಚೆನ್ನಾಗಿ ಮಾಡ್ತಾರೆ. ಒಂದು ಎಕ್ಸಾಂಪಲ್, ಇವತ್ತು ಬಾಯ್ಸ್ ಒಂದು ಕ್ವಶನ್ ಕೇಳಿಲ್ಲ ಅಲ್ವಾ, ನೀವು ಗರ್ಲ್ಸೇ ಮುಂದೆ ಬರೋದು. ಸೊ ಅಪಾರ್ಚುನಿಟಿ ಸಿಕ್ಕಿದ್ರೆ ಪ್ರಾಬಬ್ಲಿ, ಸೊ ನೆವರ್ ಹ್ಯಾವ್ ಎನ್ ಹೆಸಿಟೇಷನ್, ರೈಟ್? ಯು ಕ್ಯಾನ್ ಬಿ ಎಕ್ಸೆಪ್ಷನಲ್ ಎವ್ರಿವೇರ್. ಯು ಆರ್ ಬಾರ್ನ್ ವಿತ್ ಮಲ್ಟಿ ಟಾಸ್ಕಿಂಗ್, ಬಿಕಾಸ್ ಅವರ್ ಕಲ್ಚರ್ ಈಸ್ ಸಚ್, ವಿ ಎಕ್ಸ್ಪೆಕ್ಟ್ ಎವ್ರಿಥಿಂಗ್ ಫ್ರಮ್ ಲೇಡೀಸ್. All our ladies in our school, probably 95, more than 95%, they are ladies only teachers. They are making difference. No, I am not gents teacher, don't come and fight with me. I am with you, okay? But multitasking you are born with. Expectation from society, especially country like ours, is very high demanding. Probably all those questions may come because in the light of that. But you are second to none. And don't forget, ನಮ್ಮ ಟ್ರೆಡಿಷನ್ ಎಲ್ಲರೂ ನಿಮ್ಗೆ ಅಷ್ಟೇ ಪೊಸಿಷನ್ನು ಕೊಟ್ಟಿದ್ದಾರೆ, ರೈಟ್? ದೇ ಹ್ಯಾವ್ ಬಿನ್ ರೆಸ್ಪೆಕ್ಟೆಡ್ ಯುವರ್ ಪೊಸಿಷನ್. Therefore, when it comes to nowadays it is required. ಯಾವುದೇ ಎಜುಕೇಷನ್ ಎನಿಬಡಿ ಕ್ಯಾನ್ ಪರ್ಸ್ಯೂ that equality and everything. It is order of the day. Therefore, don't have in the heart of your heart whether I can compete with gents or be equal. You can be even above that, right? Nothing this one. And always message on the other side to the ಬಾಯ್ಸ್ ಆಲ್ಸೋ. ಮೊದಲೆಲ್ಲ ಇತ್ತು, ಹೆಣ್ಮಕ್ಳು ಅಂದರೆ ಎಲ್ಲ ಗೊತ್ತಿರಬೇಕು, ಅವ್ರಿಗೆ ಅಡುಗೆ ಮಾಡ್ಲಿಕ್ಕೆ ಗೊತ್ತಿರಬೇಕು, ಅದು ಗೊತ್ತಿರಬೇಕು, ಎಲ್ಲ ಎಕ್ಸ್ಪೆಕ್ಟೇಷನ್. ಈಗ ಬಾಯ್ಸಿಗೂ ಅಡುಗೆ ಮಾಡ್ಲಿಕ್ಕೆ ಗೊತ್ತಿರಬೇಕು. ಗೊತ್ತಿದೆಯಾ? ಇಲ್ಲಾಂದ್ರೆ ನಿಮ್ಮ ಹೆಣ್ಮಕ್ಳು ಸಿಗೋಲ್ಲ. ನಾನು ಆರ್ಡರ್ has changed, the order has changed, entirely it has changed, I am telling. Right? So all the skills, the basic skills of life skills ಇರ್ಬೋದು ಅಲ್ವಾ, ಬೇಸಿಕ್ ನಿಮಗೆ ಏನು ಮಾಡಬೇಕು, ಇಂಡಿಪೆಂಡೆಂಟ್, ಟು ಲಿವ್ ಇಂಡಿಪೆಂಡೆಂಟ್ಲಿ, ಯು ಆರ್ ಸಪೋಸ್ ಟು ನೋ ಇಟ್. ಸೊ ಗಾನ್ ಆರ್ ದೋಸ್ ಡೇಸ್, ನಾವೆಲ್ಲ ಕೂತ್ಕೊಂಡು ಕಮಾಂಡ್ ಮಾಡುವಾಗ ಇರ್ಬೋದು ಬಹುಶಃ, ಈಗ ಹಾಗಿಲ್ಲ, ರೈಟ್? ದೇರ್ಫೋರ್ ನೋ ಜೆಂಡರ್ ಬಯಾಸ್ ಆರ್ ದಿಸ್ ಒನ್, ಆ್ಯಂಡ್ ದಟ್ ಈಸ್ ದಿ ರೀಸನ್ ವ್ಯಾರ್ ದಿ ಪೀಪಲ್ ಹ್ಯಾವ್ ಪ್ರೂವ್ಡ್. ಇವತ್ತು ನೋಡಿ 3ರಲ್ಲಿ 2 ಜನ ಲೇಡೀಸೇ ಇದ್ದಾರೆ ಇಲ್ಲಿ, ರೈಟ್? ಸೊ ಲೆಟ್ ಅಸ್ ನಾಟ್ ಹ್ಯಾವ್ ದ್ಯಾಟ್ ಬಯಾಸ್ನೆಸ್ ಆರ್ ದ್ಯಾಟ್ ಹೆಸಿಟೇಷನ್, ನೋ ಮೋರ್ ಇಟ್ ಈಸ್ ದ್ಯಾರ್, ದ್ಯಾಟ್ಸ್ ಒನ್. ಆ್ಯಂಡ್ ಥ್ಯಾಂಕ್ಸ್ ಟು ಅವರ್ ಟೀಚರ್ ಇಂಟ್ರಾಕ್ಟರ್. ಒಂದು ಟೀಚರಿಗೆ ಕೇಳಿ ಕ್ವಶನ್ ಕೇಳಿಕ್ಕೆ ಅವಕಾಶ ಇತ್ತು. Tina was with that girl and many girls and boys as a teacher, and she has facilitated their process of evolving themselves at different phase. They had a close access with madam also, and she just getting connected. Parents ಏನು ಹೇಳ್ತಾ ಇದ್ದಾರೆ, parental expectation are not changed, ಅವರೇ ಹೇಳ್ತಾ ಇದ್ರು, ರೈಟ್? ಐ ಆಮ್ ಶ್ಯೂರ್ ವೆನ್ ದೀಸ್ ಕಿಡ್ಸ್ ವಿಲ್ ಬಿಕಮ್, ನಿಮ್ಮ ಅಪ್ಪನಿಗೆ ಹೇಳ್ತಾ ಇದ್ದೆ, ಏನಾದ್ರು ಕ್ವಶನ್ ಒಳ್ಳೆ ಅಪಾರ್ಚುನಿಟಿ ಬಿಟ್ಕೊಂಡ್ರೆ ನೀವು, ಮಗಳೇ ನೀ ಯಾವಾಗ ಮದುವೆ ಆಗ್ತೀಯ ಅಂತ ಕೇಳು ಅಂತ ಹೇಳಿ. Normally at this age, that is the stage it will come for a father, I am telling. Right? So ಅದು ಕೇಳಿಲ್ಲ, ಆನ್ಸರ್ ಕೊಟ್ಟಿಲ್ಲ ಅಂದ್ರೆ ಒಳ್ಳೆ ಅವಕಾಶ ಬಿಟ್ಕೊಂಡ್ರೆ ಸ್ಟೇಜಿನ ಕೆಳಗಡೆ ಬಂದಮೇಲೆ ಕೇಳ್ತೀನಿ ಅಂತ ಹೇಳಿದ್ರು ಅವರು. ದ್ಯಾಟ್ ವಿಲ್ ಸಿ ಲೇಟರ್. ಓಕೆ, ಎನಿಹೌ, ಇಟ್ಸ್ ಎ ವಂಡರ್ಫುಲ್ ಇಂಟ್ರಾಕ್ಷನ್. ಸೊ ಆ್ಯಸ್ ಎ ಪ್ರೆಸಿಡೆಂಟ್ ಆಫ್ ಟುಡೇಸ್ ಫಂಕ್ಷನ್, ಐ ಫೀಲ್ ಫುಲ್ಲಿ ಹ್ಯಾಪಿ ವಿತ್ ದಿ ಹೌ ದಿ ಸೆಷನ್ ವೆಂಟ್ ಆನ್ ಆ್ಯಂಡ್ ಫಾರ್ ವಾಟ್ ಪರ್ಪಸ್ ಯು ಹ್ಯಾವ್ ಡಿಸೈನ್ಡ್ ದಿಸ್ ಪ್ರೋಗ್ರಾಮ್ ದಟ್ ಹ್ಯಾಸ್ ಸರ್ವ್ಡ್. So in the coming years, probably it is strength for us to continue with such interaction. Let me once again congratulate and thank and all the best wishes from this campus, all the teachers. Always we will be proud of you. So the commitment, another message you have given. There is no, substitute for hard work. So don't be carried away by that. And ತುಂಬ ಒಳ್ಳೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. I think I don't want to dilute that. I am just referring that. ಸೊ ಜರ್ನಲಿಸಮ್, ನಾನು ಅವಳು ಬರುವಾಗ ಹೇಳ್ತಾ ಇದ್ದೆ, ನಮ್ಮ ಹುಡುಗಿ ಜರ್ನಲಿಸಮ್ ಇದು ಹೇಳಿದಾಳಿ. ಸೊ ನ್ಯೂಸ್ ರೀಡಿಂಗ್ ನೋಡೇ ಇಲ್ಲ ನಾನು, ಬಹುಶಃ ಬಂದಿರ್ಬೋದು ಅಂತೇಳಿ ಐ ಕುಡ್ ಸಿ ಟುಡೇ. ಬಟ್ ಎವ್ರಿ ಜಾಬ್ ಹ್ಯಾಸ್ ಹ್ಯಾವ್ ಗಾಟ್ ಇಟ್ಸ್ ಓನ್ ಚಾರ್ಮ್ ಆ್ಯಂಡ್ ಚಾಲೆಂಜಸ್. ಆ್ಯಂಡ್ ಅನದರ್ ಕಾಮನ್ ಥಿಂಗ್ ಈಸ್, Raksha Baliga also, somewhere she felt she has to go in that line,
with the language classes what it was going, because you are evolving yourself, right? A wonderful session. Let me appeal to all of you, be in touch with the school. We will be definitely in need of your help to get connected, to show proper directions to all these youngsters, right? We will be here for some time, maybe for a few more years, but institution will remain, right? Therefore, keep in touch with the institution, get associated with that. That's what the management also expect, and do your best to the institution also. Okay, with that appeal, let me just congratulate all the students also for exceptional behavior, because I found you really serious. Yesterday it was not so. We have reduced this number 9 to 12 standard only, because you are a bit more focused. Comparatively, you can be apt listeners, show proper respect to the interacting people here. The same thing we can expect in all the session. Probably you have to look after the below the class also. Tomorrow you are going to have a gathering of 1 to 12th here. Therefore, you will be shouldering the responsibility of volunteers. Wonderfully, of course, you are doing. See to it so those little kids are also listening aptly, right? So those are the avenues created for you to become leaders, and we are really proud of that also, I can share with you. So good many leaders in the form of scouts, guides, NCC, right? Nowadays kids are participating well, most of them, right? Few of them will be there, right? They are going to make all the difference later, definitely, right? So let me just express my utmost happiness for the entire session. Congratulate the teachers and vice principal, senior vice principal, and all the team of teachers behind this screen to make this, the program of week long with a lot of thought processing. So carefully I have just laid down all those celebration. You are naming it as celebration of your achievement. And it's a time for you to get reflected also. Be serious, be focused in your work also. So thank you all, and have a great day and a great week of celebration. ಅಧ್ಯಕ್ಷೀಯ ನುಡಿಗಳನ್ನು ಆಡಿದಂತಹ ಪ್ರಾಂಶುಪಾಲರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಕಡೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಗಣ್ಯರಿಗೆ ಹಾಗೂ ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಶಿಕ್ಷಕಿಯಾದ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. Everyone present here, respected president of the function, esteemed alumni, dignitaries, teachers, and my dear students. It's my privilege to propose vote of thanks for this wonderful session. I express my heartfelt gratitude to the president of today's function, Shri Shrikant M. Hegde, Principal Jnanadeepa Senior Secondary School, and Administrative Officer Jnanadeepa Vidya Samsthe for his guidance and constant support in organizing meaningful events like this. Sir, your vision for strengthening alumni-student connections make events like this possible. Thank you, sir. I would like to thank Ms. Priyanka R., distinguished journalist, for sharing her valuable insights into the world of media and journalism. Your experiences have greatly inspired our students. Thanks to Ms. Riksha R. Baliga, accomplished architect, for enlightening our students with professional experiences. Your interaction has motivated students and made this session meaningful and memorable. Sincere thanks to Mr. Sagar Kumar, a talented film director, for sharing his inspiring journey into the film industry. Your thoughts on creativity have encouraged our students to explore their passions with confidence and determination.
extend my sincere thanks to Shri B.L. Neelakantamurthy, Secretary, Jnanadeepa Vidya Samsthe, for being with us today for this wonderful session. Thank you, sir. I would like to thank Dr. Reggie Joseph, Senior Vice Principal, Jnanadeepa Senior Secondary School, whose continuous guidance and coordination played a vital role in the smooth conduct of today's event. Thank you, sir. I extend my heartfelt thanks to Mrs. Vani Krishna Prasad, Vice Principal, Jnanadeepa Senior Secondary School, for her constant support and encouragement. Thank you, ma'am. My sincere thanks to Dr. Animisha Rashtrapuramat, Jnanadeepa Alumni, Trustee, Sri Aurobindo Foundation for Education, for her involvement in today's event. Thank you, ma'am. I thank class coordinators, joint coordinators, CCA coordinators, teachers for their dedicated efforts in ensuring the smooth conduct of today's event. Thank you, teachers. I would like to thank the non-teaching staff whose efforts behind the scenes often go unseen but are deeply valued. Lastly, to all my dear students, thank you for your active participation, thoughtful questions, and enthusiasm. I hope today's interaction inspires you to dream big and stay connected with our ever-growing alumni. Once again, thank you everyone present here. ಎಲ್ಲರಿಗೂ ವಂದನೆಯನ್ನ ಸಲ್ಲಿಸಿದಂತಹ ಜಯಲಕ್ಷ್ಮಿ ಮೇಡಮ್ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನ ಸಲ್ಲಿಸ್ತಾ ಇದೆ. ಇಲ್ಲಿಗೆ ಈ ಸಂವಾದ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಇಲ್ಲಿಯವರೆಗೆ ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ನಮಸ್ಕಾರ. ಆಂಥಮ್ ಮೂಲಕ ಪೂರ್ಣಗೊಳಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. जनगणमनाधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभांश समागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे